Welcome my dear students. In last class we are explaining the overview of the JDBC process. Let us see the first step. What is the first step? Load the JDBC driver. Load the JDBC driver. Okay. The JDBC driver must be loaded before J2EE application can connect to the DBMS. So ನಾವು ಏನೇ ಒಂದು ಜಾವಾ ಸಾಫ್ಟ್ವೇರ್ ಅಪ್ಲಿಕೇಶನ್ ನಾವು DBMS ಜೊತೆಗೆ ಕನೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಡೆವಲಪ್ ಮಾಡಿರುವ ಸಾಫ್ಟ್ವೇರ್ ಅಪ್ಲಿಕೇಶನ್ DBMS ಜೊತೆಗೆ ಕನೆಕ್ಟ್ ಮಾಡಬೇಕಾಗಿದ್ರೆ what we have to do, we have to load the JDBC driver. We have to load the JDBC driver. Okay, so ಇಲ್ಲಿ ಬರ್ತಾ ಉಂಟು. ಸೊ JDBC driver ನ ನಾವು ಲೋಡ್ ಮಾಡಬೇಕಾಗಿದ್ರೆ ಏನು ಮಾಡಬೇಕು? The class.forName method, this is the one of a method is used to load the JDBC driver. ನಿಮ್ಮ JDBC driver ನ ನಿಮ್ಮ ಅಪ್ಲಿಕೇಶನ್ ಮತ್ತು DBMS ಜೊತೆಗೆ ಇಂಟ್ರಾಕ್ಟ್ ಮಾಡಬೇಕು, ಕನೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಅಪ್ಲಿಕೇಶನ್ ಮತ್ತು DBMS ಜೊತೆಗೆ ಕನೆಕ್ಟ್ ಮಾಡಬೇಕಂತ ಹೇಳಿದ್ರೆ JDBC ಡ್ರೈವರ್ ಯೂಸ್ ಮಾಡಬೇಕು. JDBC ಡ್ರೈವರ್ ಯಾವುದಂತ ಯೂಸ್ ಮಾಡಬೇಕಾಗಿದ್ರೆ ಯಾವ ಮೆಥಡ್ ಯೂಸ್ ಮಾಡಬೇಕಂತ ಹೇಳ್ತಾ ಇದ್ದಾರೆ ಇಲ್ಲಿ, class.forName ಮೆಥಡ್ನ ಯೂಸ್ ಮಾಡಬೇಕು. class.forName ಸಿ ಕ್ಯಾಪಿಟಲ್, ಇಲ್ಲಿ ಫರ್ನೇಮ್ನಲ್ಲಿ N ಕ್ಯಾಪಿಟಲ್. ಈ class.forName ಮೆಥಡ್ನ ಕಂಪಲ್ಸರಿ ಯೂಸ್ ಮಾಡಬೇಕು. ಯೂಸ್ ಮಾಡಿ ನಾವೇನು ಮಾಡ್ಬೋದು, ನಿಮ್ಮ JDBC ಡ್ರೈವರ್ ಮತ್ತು ಅಪ್ಲಿಕೇಶನ್ನ ಮತ್ತು DBMSನ ಕನೆಕ್ಟ್ ಮಾಡಲಿಕ್ಕೆ ಡ್ರೈವರ್ಗಳನ್ನು ಲೋಡ್ ಮಾಡ್ಬೋದು. ಓಕೆ, ಸಪೋಸ್ ಆ ಡೆವಲಪರ್ ವಾಂಟ್ ಟು ವರ್ಕ್ ಆಫ್ಲೈನ್ and write a J2EE application that interacts with Microsoft Access on the developer's PC. ಸೊ ಯಾರು ಸಾಫ್ಟ್ವೇರ್ನ ಡೆವಲಪ್ ಮಾಡ್ತಾ ಇದ್ದಾರೋ ಅವ್ರನ್ನ ಡೆವಲಪರ್ ಅಂತ ಹೇಳ್ತಾ ಇದ್ವಿ. ಅವ್ರು ಆಫ್ಲೈನಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳಿದರೆ and write a J2EE application. So J2EE application that interacts with Microsoft Access on the developer's PC. ಸೊ ಡೆವಲಪರ್ಸ್ PC ನಲ್ಲಿ ಏನಿರಬೇಕು ಅಂತ ಹೇಳ್ತಾ ಇದ್ದಾರೆ, ಮೈಕ್ರೋಸಾಫ್ಟ್ ಆಕ್ಸೆಸ್ ಇರಬೇಕು. ಆಫ್ಲೈನಲ್ಲಿ ನೀವು ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ Microsoft offline, online, offline. Please observe here. Online ಅಂತ ಹೇಳಿದ್ರೆ we are connected in a network. Offline means we are connected in a individual PC. Individual PC ನಲ್ಲಿ ಡೆವಲಪರ್ ಏನು ಮಾಡಬೇಕು, J2 ಅಪ್ಲಿಕೇಶನ್ ನ ಯೂಸ್ ಮಾಡಿ ಆಫ್ಲೈನ್ ನಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ ಅವನು ಕಂಪಲ್ಸರಿ ಯಾವುದಕ್ಕೆ ಕನೆಕ್ಟ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, ಮೈಕ್ರೋಸಾಫ್ಟ್ ಆಕ್ಸೆಸ್ ಜೊತೆಗೆ ಇಂಟ್ರಾಕ್ಟ್ ಆಗಬೇಕು ಅಂತ ಹೇಳಿದ್ರೆ ಡೆವಲಪರ್ PC ನ ಯೂಸ್ ಮಾಡಿಕೊಂಡು ಆಕ್ಸೆಸ್ ನಲ್ಲಿ ಇಂಟ್ರಾಕ್ಟ್ ಮಾಡಬಹುದು. The developer must write a routine that loads the JDBC ODBC bridge driver called sun.jdbc.odbc.jdbc driver. ಸೊ ಈ ರೀತಿಯಲ್ಲಿ ನಾವು ಏನೇ ಒಂದು ಡ್ರೈವರ್ನ ಲೋಡ್ ಮಾಡಬೇಕಂತ ಹೇಳಿದ್ರೆ ಡೆವಲಪರ್ ಕಂಪಲ್ಸರಿ ಒಂದು ರೋಟೀನ್ ಬರೀಬೇಕು. ಆ ರೋಟೀನಿಂದ ನಾವು ಯಾವುದನ್ನು ಲೋಡ್ ಮಾಡ್ತಾ ಇದ್ವಿ, JDBC ODBC ಬ್ರಿಡ್ಜ್ನ ಲೋಡ್ ಮಾಡ್ತಾ ಇದ್ವಿ. JDBC ODBC ಬ್ರಿಡ್ಜ್ ಡ್ರೈವರ್ನ ನಮ್ಮ ಪ್ರೋಗ್ರಾಮ್ ನಲ್ಲಿ ಲೋಡ್ ಮಾಡ್ತಾ ಇದ್ವಿ. ಅಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಏನ್ ಹೇಳ್ತಾ ಇದ್ವಿ ಅಂತ ಹೇಳಿದ್ರೆ, class.forName ನಲ್ಲಿ we are going to be using sun. Sun is a microsystem, JDBC is a dot. Please observe here. Sun ಅನ್ನೋದು ನಿಮ್ಮ ಕಂಪನಿ, Sun microsystem dot JDBC Java database connectivity dot ODBC open database connectivity dot driver ಸ್ಪೆಸಿಫೈ ಮಾಡ್ತಾ ಇದ್ರ JDBC ODBC driver. ಸೊ ಇದರಲ್ಲಿ JOD ಕ್ಯಾಪಿಟಲ್ ಆಗಿರುತ್ತೆ, JOD ಕಂಪಲ್ಸರಿ ಕ್ಯಾಪಿಟಲ್ ಆಗಿರುತ್ತೆ. ಇದನ್ನು ನೀವು ನೆನಪಿಟ್ಕೊಳ್ಬೇಕು. ಸೊ ಇದನ್ನು ನಾವು ಕಂಪಲ್ಸರಿ ಲೋಡ್ ಮಾಡಬೇಕು. ಎಲ್ಲಿ ಲೋಡ್ ಮಾಡಬೇಕು, ಈ class.forName ಮೆಥಡ್ ನಲ್ಲಿ ಲೋಡ್ ಮಾಡಬೇಕು. ಓಕೆ, ದ ಡ್ರೈವರ್ ಇಸ್ ಲೋಡೆಡ್ ಬೈ ಕಾಲಿಂಗ್ class.forName ಮೆಥಡ್. ಯಾವ ಡ್ರೈವರ್ನ ನೀವು ಸ್ಪೆಸಿಫೈ ಮಾಡ್ತಾ ಇದ್ರ, JDBC ODBC ಡ್ರೈವರ್. ಯಾವ ಡ್ರೈವರ್, JDBC ODBC ಡ್ರೈವರ್. ದ ಡ್ರೈವರ್ ಇಸ್ ಲೋಡೆಡ್ ಬೈ ಕಾಲಿಂಗ್ class.forName ಮೆಥಡ್. class.forName ಮೆಥಡ್ ಯೂಸ್ ಮಾಡಿ ನಾವು ಕಾಲ್ ಮಾಡ್ತಾ ಇದ್ವಿ and passing it the name of the driver as shown in the following code segment. ಸೊ ಈ ಡೆವಲಪ್ ಮಾಡಿರುವ ಕೋಡ್ ಅನ್ನ ಕಂಪಲ್ಸರಿ ಈ class.forName ಮೆಥಡ್ ನಲ್ಲಿ ಸ್ಪೆಸಿಫೈ ಮಾಡಿದ್ರೆ ಈ class.forName ನಲ್ಲಿ ಏನ್ ಮಾಡ್ತಾ ಇದ್ವಿ, ಈ ಕೋಡ್ ಏನ್ ಹೇಳ್ತಾ ಉಂಟು ಅನ್ನೋದನ್ನ ನೋಡಿ. ಸೊ class.forName sun.jdbc.odbc.jdbc ODBC driver. ಸೊ ಈ ಒಂದು ಲೈನ್ ಸ್ಟೇಟ್ಮೆಂಟ್ ಇಂದ ನಾನು ಏನ್ ಮಾಡ್ತಾ ಇದ್ದೀನಿ, I am loading my driver to connect application to database management system. Application to database management system ಗೆ ನಾನು ಕನೆಕ್ಷನ್ ಕೊಡಬೇಕಂತ ಹೇಳಿದ್ರೆ ಫಸ್ಟ್ ನನಗೆ ಯೂಸ್ ಮಾಡ್ತಾ ಇರುವ ಡ್ರೈವರ್, ಈ ಡ್ರೈವರ್ನ ಲೋಡ್ ಮಾಡಬೇಕು. ಡ್ರೈವರ್ನ ಲೋಡ್ ಮಾಡಬೇಕಾಗಿದ್ರೆ class.forName ಮೆಥಡ್ ನ ಯೂಸ್ ಮಾಡಬೇಕು. ವಾಟ್ ಇಸ್ ದ ಪರ್ಪಸ್ ಆಫ್ class.forName ಮೆಥಡ್? ಟು ಲೋಡ್ ದ ಡ್ರೈವರ್ to establish the connection between application and DBMS. Okay, so that is your first point. Next one is connect to the DBMS.
DBMS ಗೆ ಹೇಗೆ ಕನೆಕ್ಟ್ ಮಾಡೋದು? Once the driver is loaded, the J2EE application must connect to the DBMS using the driver manager dot get connection method. ಒಮ್ಮೆ ನಾವು ಡ್ರೈವರ್ನ ಲೋಡ್ ಮಾಡಿದ ನಂತರ ನಾವೇನ್ ಮಾಡ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ, ನಿಮ್ಮ ಅಪ್ಲಿಕೇಶನ್ ಪ್ರೋಗ್ರಾಮ್ನ ಕನೆಕ್ಟ್ ಮಾಡಬೇಕು DBMS ಜೊತೆಗೆ. ಸೊ ಅಪ್ಲಿಕೇಶನ್ ಪ್ರೋಗ್ರಾಮ್ನ DBMS ಜೊತೆಗೆ ಕನೆಕ್ಟ್ ಮಾಡಬೇಕಾಗಿದ್ರೆ ನಾವು ಇನ್ನೊಂದು ಮೆಥಡ್ ಯೂಸ್ ಮಾಡ್ತೀವಿ. ಆ ಮೆಥಡ್ ಯಾವುದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, ಡ್ರೈವರ್ ಮ್ಯಾನೇಜರ್ ಡಾಟ್ ಗೆಟ್ ಕನೆಕ್ಷನ್. ಓಕೆ, so what is the purpose of driver manager dot get connection? To establish the connection. ಕನೆಕ್ಷನ್ ನ ಎಸ್ಟಾಬ್ಲಿಷ್ಮೆಂಟ್ ಮಾಡಲಿಕ್ಕೆ ಡ್ರೈವರ್ ಮ್ಯಾನೇಜರ್ ಡಾಟ್ ಗೆಟ್ ಕನೆಕ್ಷನ್ ಯೂಸ್ ಮಾಡ್ತೀವಿ. This is for load the drivers. What is the purpose of class dot for name method? To load the drivers to interact between application and DBMS. What is the purpose of driver manager dot get connection? It is used to establish the connection. Okay, load the drivers, establishing the connection. ಅದನ್ನ ನೆನಪಿಟ್ಕೊಳ್ಳಿ. Next, java.sql.driver manager class is the highest class in the java.sql. So java.sql.driver manager ಅನ್ನೋದು highest level class ಆಗಿರುತ್ತೆ ನಿಮ್ಮ java.sql hierarchy ನಲ್ಲಿ and is responsible for managing driver information. ಇದರ main responsibility ಏನಂತ ಹೇಳ್ತಾ ಇದ್ದಾರೆ, ಡ್ರೈವರ್ ಇನ್ಫಾರ್ಮೇಶನ್ ನ ಮ್ಯಾನೇಜ್ ಮಾಡೋದು. ಯಾವ ಡ್ರೈವರ್ ಯೂಸ್ ಮಾಡಿದ್ರ ಯಾವುದನ್ನು ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಉಂಟು. Okay, the driver manager dot get connection method is passed the URL of the database along with the user ID and password if required by the DBMS. So ಇಲ್ಲಿ driver manager get connection method ನಲ್ಲಿ ನಾವು ಏನೆಲ್ಲ ಪಾಸ್ ಮಾಡ್ತಾ ಇದ್ವಿ, URL of the database. What is URL? Uniform resource locator. ಅಂದ್ರೆ ಮೀನಿಂಗ್ ಏನು, ಡಾಟಾಬೇಸ್ ಒಬ್ಬ ಅಡ್ರೆಸ್. ಓಕೆ, ಡಾಟಾಬೇಸ್ ಒಬ್ಬ ಅಡ್ರೆಸ್ along with the user ID, ಯೂಸರ್ ಯಾರು ಮತ್ತೆ ಪಾಸ್ವರ್ಡ್. ಈ ಯೂಸರ್ ID ಪಾಸ್ವರ್ಡ್ ಬೇಕಾಗಿದ್ರೆ ನಾವು ಸ್ಪೆಸಿಫೈ ಮಾಡಬಹುದು. ಓಕೆ, ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. The URL is a string object that contains the driver name and the name of the database that is being accessed by the J2EE application. ಇಲ್ಲಿ URL ಅಂತ ಹೇಳಿದ್ವಿ, ಈ URL ನ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತ ನಮಗೆ ಗೊತ್ತುಂಟು. ಸೊ ಇಲ್ಲಿ URL of the database ಅಂತ ಹೇಳುವಾಗ ಇಲ್ಲಿ ಸ್ಟ್ರಿಂಗ್, URL is a string object. ಸೊ ಹೇಗೆ ಕೊಡ್ತಾ ಇದ್ವಿ, ಅಡ್ರೆಸ್ ನ ಒಂದು ಸ್ಟ್ರಿಂಗ್ ಆಬ್ಜೆಕ್ಟ್ ದಟ್ ಕಂಟೈನ್ಸ್ ದ ಡ್ರೈವರ್ ನೇಮ್ ಅಂಡ್ ದ ನೇಮ್ ಆಫ್ ದ ಡಾಟಾಬೇಸ್. ಸೊ ಈ ಸ್ಟ್ರಿಂಗ್ ಆಬ್ಜೆಕ್ಟ್ ನಲ್ಲಿ ಏನೆಲ್ಲ ಉಂಟು ಅಂತ ಹೇಳ್ತಾ ಇದ್ದಾರೆ, ಡ್ರೈವರ್ ಹೆಸರು ಇರುತ್ತೆ, ಯಾವ ಡ್ರೈವರ್ ನ ಬಳಸ್ತಾ ಇದ್ರೋ ಆ ಡ್ರೈವರ್ ಹೆಸರು, ಮೀನ್ಸ್ ಮೇಲೆ ನೋಡಿದೀವಿ ಹೌದಾ, ಕ್ಲಾಸ್ ಡಾಟ್ ಫಾರ್ ನೇಮ್ ಡ್ರೈವರ್ ಲೋಡ್ ಮಾಡಿದ್ದೀರಾ, ಅಂಡ್ ದ ನೇಮ್ ಆಫ್ ದ ಡಾಟಾಬೇಸ್, ನಿಮ್ಮ ಡಾಟಾಬೇಸ್ ಹೆಸರು ಇರುತ್ತೆ, ದಟ್ ಈಸ್ ಬೀಯಿಂಗ್ ಆಕ್ಸೆಸ್ ಬೈ ದ J2EE ಅಪ್ಲಿಕೇಶನ್. ಜಾವಾ ಟು ಅಪ್ಲಿಕೇಶನ್ ಯಾವ ಡಾಟಾಬೇಸ್ ನ ಆಕ್ಸೆಸ್ ಮಾಡಬೇಕು, ಯಾವ ಡ್ರೈವರ್ ನ ಯೂಸ್ ಮಾಡಬೇಕು, ಮೈಕ್ರೋಸಾಫ್ಟ್ ಆಕ್ಸೆಸ್ ಡ್ರೈವರ್ ನ ಅಥವಾ SQL ಡ್ರೈವರ್ ನ ಅಂತ ಹೇಳಿ ಸ್ಪೆಸಿಫೈ ಮಾಡಬೇಕಾಗುತ್ತೆ. ನಾವು the driver manager dot get connection returns a connection interface that is used throughout the process to reference the database. ಸೊ ಈಗ ಏನಾಗುತ್ತೆ, ನಿಮ್ಮ ಡ್ರೈವರ್ ಮ್ಯಾನೇಜರ್ ಡಾಟ್ ಗೆಟ್ ಕನೆಕ್ಷನ್ ರಿಟರ್ನ್ಸ್ ಎ ಕನೆಕ್ಷನ್ ಇಂಟರ್ಫೇಸ್. ಯಾವಾಗ ಈ ಮೆಥಡ್ ನ ಕಾಲ್ ಮಾಡ್ತಾ ಇದ್ದೀರೋ ಒಂದು ಕನೆಕ್ಷನ್ ಇಂಟರ್ಫೇಸ್ ನ ಎಸ್ಟಾಬ್ಲಿಷ್ಮೆಂಟ್ ಮಾಡುತ್ತೆ. ಇದರಿಂದ ಏನ್ ಮಾಡ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ, ನಿಮ್ಮ ಡಾಟಾಬೇಸ್ ರೆಫರೆನ್ಸ್ ನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಯು ಕ್ಯಾನ್ ಏಬಲ್ ಟು process the reference to the database. Okay, so the java.sql connection interface is another member of java.sql package that manages communication between driver and J2EE application. So java.sql.connection ಅನ್ನೋದು ಇನ್ನೊಂದು ಇಂಟರ್ಫೇಸ್ ಆಗಿರುತ್ತೆ. ಈ ಇಂಟರ್ಫೇಸ್ ಎಲ್ಲ ಯಾವ ಮೆಂಬರ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ, java.sql ಪ್ಯಾಕೇಜ್ ನ ಮೆಂಬರ್ ಆಗಿರುತ್ತೆ. ಈ ಮೆಂಬರ್ ನ ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದ್ವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ, ಕಮ್ಯುನಿಕೇಶನ್ ಬಿಟ್ವೀನ್ ದ ಡ್ರೈವರ್ ಅಂಡ್ J2EE ಅಪ್ಲಿಕೇಶನ್. ಸೊ J2 ಅಪ್ಲಿಕೇಶನ್ ಮತ್ತೆ ಡ್ರೈವರ್ ನಡುವಿನಲ್ಲಿ ಕಮ್ಯುನಿಕೇಶನ್ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕಾಗಿದ್ರೆ java.sql.connection ಕ್ಲಾಸ್ ಬೇಕು. ಅದಕ್ಕೆ ಸಂಬಂಧಪಟ್ಟ ಮೀನಿಂಗ್ ಎಲ್ಲ java.sql ಪ್ಯಾಕೇಜ್ ನಲ್ಲಿ ಉಂಟು ಅಂತ ಹೇಳ್ತಾ ಇದ್ದಾರೆ. It is the java.sql connection interface that sends statements to the DBMS for processing. So java.sql connection ಏನ್ ಮಾಡ್ತಾ ಉಂಟು ಇಲ್ಲಿ, interface that sends the statements to the DBMS for processing. So java.sql connection interface DBMS statement ನ ಸೆಂಡ್ ಮಾಡಿ process ಮಾಡುತ್ತೆ. ಏನೋ ಒಂದು DBMS ಸ್ಟೇಟ್ಮೆಂಟ್ಸ್ ಇದ್ರೆ ಅದನ್ನು process ಮಾಡುತ್ತೆ. ಸೊ ಇದರ ಡ್ರೈವರ್ ಮ್ಯಾನೇಜರ್ ಡಾಟ್ ಗೆಟ್ ಕನೆಕ್ಷನ್ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗಿದ್ರೆ ಈ ಕೋಡ್ ನ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಓಕೆ, ಇಲ್ಲಿ ಸ್ಟ್ರಿಂಗ್ ವೇರಿಯಬಲ್ ಆಗಿ ತಗೊಂಡಿದ್ದಾರೆ. ವಾಟ್ ಇಸ್ ದ ಸ್ಟ್ರಿಂಗ್ ಡಾಟಾ ಟೈಪ್, URL ಇಸ್ ದ ವೇರಿಯಬಲ್ ನೇಮ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, JDBC :ODBC ಕಸ್ಟಮರ್ ಇನ್ಫಾರ್ಮೇಶನ್. ಅಂದ್ರೆ ಇಲ್ಲಿ ಏನಾಗ್ತಾ ಉಂಟು, ಇಲ್ಲಿ JDBC :ODBC ನಾವು ಯೂಸ್ ಮಾಡ್ತಿರೋ ಡ್ರೈವರ್. ಇಲ್ಲಿ ಕಸ್ಟಮರ್ ಇನ್ಫಾರ್ಮೇಶನ್ ಅನ್ನೋದು ನೇಮ್ ಆಫ್ ದ ಡಾಟಾಬೇಸ್.
What is the customer information? It is the name of the database of access. Okay, MS access ನಲ್ಲಿ ನೀವು ಕ್ರಿಯೇಟ್ ಮಾಡಿರುವ database ಆಗಿರುತ್ತೆ. ನೆಕ್ಸ್ಟ್ ಸ್ಟ್ರಿಂಗ್ ಯೂಸರ್ ಐಡಿ ಅಂತ ಹೇಳ್ತಾ ಇದ್ವಿ. ಯೂಸರ್ ಐಡಿ ಕೊಡ್ತಾ ಇದ್ವಿ. ವಾಟ್ ಇಸ್ ಯೂಸರ್ ಐಡಿ ಇಲ್ಲಿ? ಜಿಮ್. ಸ್ಟ್ರಿಂಗ್ ಪಾಸ್ವರ್ಡ್ ಬೇಕಾಗಿದ್ರೆ ನಿಮ್ಮ ಡೇಟಾಬೇಸ್ಗೆ ಪ್ಲೀಸ್ ಅಬ್ಸರ್ವ್ ಹಿಯರ್. ಯೂಸರ್ ಐಡಿ ಕೊಡ್ತಾ ಇದ್ದೀರಾ, ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್. ಯೂಸರ್ ನೇಮ್, ಪಾಸ್ವರ್ಡ್. ಹೇಗೆ ನಿಮ್ಮ ಫೇಸ್ಬುಕ್ ಗೀಸ್ಬುಕ್ ನಲ್ಲಿ ಇಮೇಲ್ ನಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟು ಎಂಟ್ರಿ ಆಗ್ತಾ ಇದ್ರೋ ಅದೇ ರೀತಿಯಲ್ಲಿ ನಿಮ್ಮ DBMS ನ ಆಕ್ಸೆಸ್ ಮಾಡಬೇಕಂತ ಹೇಳಿದ್ರೆ ಯು ಆರ್ ಸ್ಪೆಸಿಫೈಯಿಂಗ್ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್. ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್. ಓಕೆ, ಸ್ಟ್ರಿಂಗ್ ಯೂಸರ್ ಐಡಿ ಜಿಮ್ ಅಂತ ಕೊಟ್ಟಿದ್ದೀವಿ, ಸ್ಟ್ರಿಂಗ್ ಪಾಸ್ವರ್ಡ್ ಕಿಯಾಗ್ ಅಂತ ಕೊಟ್ಟಿದ್ದೀವಿ. ಮತ್ತೆ ನೆಕ್ಸ್ಟ್ ನೋಡಿ ಸ್ಟೇಟ್ಮೆಂಟ್ ಡಾಟಾ ರಿಕ್ವೆಸ್ಟ್. ಸ್ಟೇಟ್ಮೆಂಟ್ ಇಸ್ ಒನ್ ಆಫ್ ಅ ಆಬ್ಜೆಕ್ಟ್, ಕ್ಲಾಸ್ ಆಗಿರುತ್ತೆ. ಸ್ಟೇಟ್ಮೆಂಟ್ ಅನ್ನೋದು ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಜಸ್ಟ್ ಲೈಕ್ ಆಸ್ ಎನ್ ಯುವರ್ VB.net. ಸೊ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ಗೆ ಏನು ಕೊಟ್ಟಿದ್ದೀರಾ? ಡಾಟಾ ರಿಕ್ವೆಸ್ಟ್. ಸೊ ನಿಮ್ಮ VB.net ನಲ್ಲಿ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ STM ಅಂತ ತಗೊಂಡಿರ್ತೀರ ಅಲ್ವಾ? ಸ್ಟೇಟ್ಮೆಂಟ್ ಆಬ್ಜೆಕ್ಟ್ STM, ರೈಟ್. ಇಲ್ಲಿ ನಾನೇನು ತಗೊಂಡಿದ್ದೀನಿ? ಇಲ್ಲಿ ಡಾಟಾ ರಿಕ್ವೆಸ್ಟ್ ಅಕಾರ್ಡಿಂಗ್ ಟು ಯುವರ್ ಟೆಕ್ಸ್ಟ್ ಬುಕ್ ಐ ಆಮ್ ಟೇಕಿಂಗ್, ರೈಟ್. ಪ್ರೈವೇಟ್ ಕನೆಕ್ಷನ್ DB. ಸೊ ಪ್ಲೀಸ್ ಅಬ್ಸರ್ವ್ ಹಿಯರ್, ಪ್ರೈವೇಟ್ ಕನೆಕ್ಷನ್ ಆಬ್ಜೆಕ್ಟ್. ಕನೆಕ್ಷನ್ ಆಬ್ಜೆಕ್ಟ್ ಕಾನ್ ಅಂತ ತಗೊಂಡಿರ್ತೀರಾ, CN ಅಂತ ತಗೊಂಡಿರ್ತೀರಾ. ಸೊ ಕನೆಕ್ಷನ್ ಆಬ್ಜೆಕ್ಟ್ ಯಾವ್ದು? ಇಲ್ಲಿ DB ಡಿಕ್ಲೇರ್ ಮಾಡಿದ್ದೀವಿ, ಕ್ರಿಯೇಟ್ ಮಾಡಲಿಲ್ಲ. ಪ್ಲೀಸ್ ಅಬ್ಸರ್ವ್ ಹಿಯರ್, ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಡಾಟಾ ರಿಕ್ವೆಸ್ಟ್ ಕನೆಕ್ಷನ್ ಆಬ್ಜೆಕ್ಟ್ DB. ಇದರಲ್ಲಿನೂ ಪ್ರೈವೇಟ್ ಅಂತ ಕೊಟ್ಟಿದ್ದಾರೆ. ಪ್ರೈವೇಟ್ ಮೀನ್ಸ್ ಇಟ್ ಕ್ಯಾನ್ ಬಿ ಆಕ್ಸೆಸ್ಫುಲ್ ವಿತ್ ಇನ್ ದಿಸ್ ಪ್ರೋಗ್ರಾಮ್, ರೈಟ್. ಮಾಡಿಫೈರ್ ಯೂಸ್ ಮಾಡಿದ್ದಾರೆ. ಈಗ ಟ್ರೈ ಕ್ಯಾಚ್ ಬ್ಲಾಕ್ ಬರಿತಾ ಇದೀವಿ. ಟ್ರೈ ಕ್ಯಾಚ್ ಬ್ಲಾಕ್ ನಲ್ಲಿ ಏನ್ ಮಾಡ್ತಾ ಇದೀವಿ ಅನ್ನೋದನ್ನ ನೋಡಿ. ಕ್ಲಾಸ್ ಡಾಟ್ ಫಾರ್ ನೇಮ್ ಸನ್ ಡಾಟ್ JDBC ಡಾಟ್ ODBC ಡಾಟ್ JDBC driver. Then what is the usage of this line? To load the driver. What is the purpose of class dot for name method? To load the appropriate driver. Appropriate driver ನ ಲೋಡ್ ಮಾಡಿದ್ರೆ ಏನಾಗುತ್ತೆ? JDBC ಜಾವಾ ಅಪ್ಲಿಕೇಶನ್ ಮತ್ತೆ DBMS ನ ಇಂಟರ್ಫೇಸ್ ನ ಕನೆಕ್ಟ್ ಮಾಡ್ಲಿಕ್ಕೆ ಆಗುತ್ತೆ. ಓಕೆ, ನೆಕ್ಸ್ಟ್ ಡಾಟಾಬೇಸ್ ಆಬ್ಜೆಕ್ಟ್, ಕನೆಕ್ಷನ್ ಆಬ್ಜೆಕ್ಟ್. ವಾಟ್ ಇಸ್ ದ ಕನೆಕ್ಷನ್ ಆಬ್ಜೆಕ್ಟ್ ಹಿಯರ್? DB ಗೆ ನಾವೇನು ಕೊಟ್ಟಿದ್ದೀವಿ ನೋಡಿ, ಡ್ರೈವರ್ ಮ್ಯಾನೇಜರ್ ಡಾಟ್ ಗೆಟ್ ಕನೆಕ್ಷನ್. ಡ್ರೈವರ್ ಮ್ಯಾನೇಜರ್ ಡಾಟ್ ಗೆಟ್ ಕನೆಕ್ಷನ್ ಮೆಥಡ್ ಯೂಸ್ ಮಾಡ್ತಾ ಇದ್ವಿ. ದೆನ್ ವಾಟ್ ಇಸ್ ದ ಪರ್ಪಸ್ ಆಫ್ ಡ್ರೈವರ್ ಮ್ಯಾನೇಜರ್ ಡಾಟ್ ಗೆಟ್ ಕನೆಕ್ಷನ್? To load the drivers. Okay, sorry, to establish the connections. What is the purpose of class dot for name? To load the drivers. What is the purpose of driver manager dot get connection? To establish the connection between application and database. Application and database. ಸೊ ಇಲ್ಲಿ URL ಅಂತ ಕೊಟ್ಟಿದ್ವಿ. URL ನಲ್ಲಿ ಏನು ಕೊಡ್ತಾ ಇದ್ವಿ ಇಲ್ಲಿ ನೋಡಿ, JDBC ODBC ಕಸ್ಟಮರ್ ಇನ್ಫಾರ್ಮೇಶನ್. ಸೊ ನಿಮ್ಮ ಜಾವಾ ಡಾಟಾಬೇಸ್ ಕನೆಕ್ಟಿವಿಟಿ ಹೇಳ್ತಾ ಇದ್ರಾ, ಆಬ್ಜೆಕ್ಟ್ ಡಾಟಾಬೇಸ್ ಕನೆಕ್ಟಿವಿಟಿ ಹೇಳ್ತಾ ಇದ್ರಾ, ಇಲ್ಲಿ ನಿಮ್ಮ ಡಾಟಾಬೇಸ್ ನ ಹೆಸರು ಹೇಳ್ತಾ ಇದ್ರಾ, MS ಆಕ್ಸೆಸ್ ನಲ್ಲಿ ಕ್ರಿಯೇಟ್ ಮಾಡಿರುವ ಟೇಬಲ್. ಓಕೆ, ಸಾರಿ, ಡಾಟಾಬೇಸ್, ನಾಟ್ ಅಸ್ ಟೇಬಲ್, ಡಾಟಾಬೇಸ್, ರೈಟ್. ಅದೇ ರೀತಿಯಲ್ಲಿ ಯೂಸರ್ ನೇಮ್, ನಿಮ್ಮ ಡಾಟಾಬೇಸ್ಗೆ ಯೂಸರ್ ನೇಮ್ ಕೊಡ್ತಾ ಇದ್ರಾ, ಅದೇ ರೀತಿಯಲ್ಲಿ ಪಾಸ್ವರ್ಡ್ ಕೊಡ್ತಾ ಇದ್ರಾ. ಯೂಸರ್ ನೇಮ್ ಪಾಸ್ವರ್ಡ್ ಎಂಟ್ರಿ ಮಾಡದೆ ಓಪನ್ ಮಾಡಲಿಕ್ಕೆ ಆಗಲ್ಲ. ಓಕೆ, ಸೊ ಯೂಸರ್ ನೇಮ್ ಪಾಸ್ವರ್ಡ್ ಕೊಡದೆ ನಿಮ್ಮ ಡಾಟಾಬೇಸ್ ಓಪನ್ ಮಾಡಲಿಕ್ಕೆ ಆಗುವುದಿಲ್ಲ. ಸೊ ದಿಸ್ ಈಸ್ ಯುವರ್ ಸೆಕೆಂಡ್ ಪಾಯಿಂಟ್, ದಟ್ ಈಸ್ ಕನೆಕ್ಟಿಂಗ್ ಟು ದ DBMS. ಓಕೆ, ವಾಟ್ ಈಸ್ ದ ಥರ್ಡ್ ಪಾಯಿಂಟ್? ಕ್ರಿಯೇಟ್ ಅಂಡ್ ಎಕ್ಸಿಕ್ಯೂಟ್ SQL ಸ್ಟೇಟ್ಮೆಂಟ್. ಎಕ್ಸಿಕ್ಯೂಟ್ ಸ್ಟೇಟ್ಮೆಂಟ್ ಕ್ರಿಯೇಟ್ ಮಾಡಿ ಎಕ್ಸಿಕ್ಯೂಟ್ ಮಾಡೋದು ಹೇಗೆ? ದ ನೆಕ್ಸ್ಟ್ ಸ್ಟೆಪ್ ಆಫ್ಟರ್ ದ JDBC ಡ್ರೈವರ್ ಇಸ್ ಲೋಡೆಡ್ ಅಂಡ್ ಕನೆಕ್ಷನ್ ಇಸ್ ಸಕ್ಸಸ್ಫುಲಿ ಮೇಡ್. ಫಸ್ಟ್ ಸ್ಟೆಪ್ ಏನು? ಡ್ರೈವರ್ನ ಲೋಡ್ ಮಾಡೋದು. ಸೆಕೆಂಡ್ ಸ್ಟೆಪ್ ಏನು? ಕನೆಕ್ಷನ್ ನ ಎಸ್ಟಾಬ್ಲಿಷ್ಮೆಂಟ್ ಮಾಡೋದು. ಓಕೆ, ಸಕ್ಸಸ್ಫುಲಿ ಮೇಡ್ ವಿತ್ ಎ ಪರ್ಟಿಕ್ಯುಲರ್ ಡಾಟಾಬೇಸ್ ಮ್ಯಾನೇಜ್ಡ್ ಬೈ ದ DBMS is sent to an SQL query to the DBMS for processing. ಸೊ ಥರ್ಡ್ ಸ್ಟೆಪ್ ನಲ್ಲಿ ನಾವೇನ್ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ, DBMS ಜೊತೆಗೆ ನೀವು ಡಾಟಾಬೇಸ್ ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ರೆ SQL ಕ್ವೈರಿನ ಕೊಟ್ಟು ಪ್ರಾಸೆಸ್ ಮಾಡೋದು. SQL ಕ್ವೈರಿನ ಕೊಟ್ಟು DBMS ನ ಪ್ರೊಸೆಸಿಂಗ್ ಮಾಡೋದು. Now let us see an SQL query consisting of a series of SQL commands that direct the DBMS to do something such as return rows of data to J2EE application. So SQL query ni use ಮಾಡಿ ನಾವು SQL commands ಕೊಡ್ತಾ ಇದ್ದೀವಿ. As you are familiar with SQL commands that directs the DBMS to do something. ಸೊ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಡೈರೆಕ್ಟ್ ಆಗಿ ಏನು ಮಾಡುತ್ತೆ, ಆ ಕಮಾಂಡ್ ಬೇಸ್ ಮಾಡಿ ಕೆಲವೆಲ್ಲ ಪ್ರಾಸೆಸ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಸಚ್ ಆಸ್ ರಿಟರ್ನ್ ರೋಸ್ ಆಫ್ ದ ಡೇಟಾ ಟು ದ J2EE ಅಪ್ಲಿಕೇಶನ್. ಸೊ ಯಾವ ಡೇಟಾವನ್ನು ರಿಟರ್ನ್ ಮಾಡಬೇಕೋ ಆ ಡೇಟಾವನ್ನು ರಿಟರ್ನ್ ಮಾಡುತ್ತೆ. ಯಾವ ರೋ ಆಫ್ ಇನ್ಫಾರ್ಮೇಶನ್ ಸ್ಟೋರ್ ಮಾಡಬೇಕೋ ಆ ರೋನ ಸ್ಟೋರ್ ಮಾಡುತ್ತೆ. ಯಾವ ರೋನ ರೆಟ್ರೈವ್ ಮಾಡಬೇಕೋ ಅದನ್ನ ರೆಟ್ರೈವ್ ಮಾಡುತ್ತೆ. ಸೊ ಅಪ್ಲಿಕೇಶನ್ ಇಂದ ಕೊಟ್ಟಿರುವ ರೋನ ಸ್ಟೋರ್ ಮಾಡುತ್ತೆ ಅಥವಾ ಡೇಟಾವನ್ನ ಸ್ಟೋರ್ ಮಾಡುತ್ತೆ. ಓಕೆ,
The connect dot create statement is used to create a statement object. ಇಲ್ಲಿ ಕನೆಕ್ಟ್ ಡಾಟ್ ಕ್ರಿಯೇಟ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ದಾರೆ. ಮೇಲೆ ನೀವು ಕೋಡ್ ನೋಡಬೇಕು. ಇಲ್ಲಿ ಯಾವುದೆಲ್ಲ ಆಬ್ಜೆಕ್ಟ್ ಯೂಸ್ ಮಾಡ್ತಾ ಇದೀವಿ. ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಇಲ್ಲಿ ಯೂಸ್ ಮಾಡಿದ್ವಿ, ಇಲ್ಲಿ ಯೂಸ್ ಆಗಲಿಲ್ಲ ಅಲ್ವಾ. ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಡಾಟಾ ರಿಕ್ವೆಸ್ಟ್ ಯೂಸ್ ಆಗಲಿಲ್ಲ, ಬಟ್ ಕನೆಕ್ಷನ್ ಆಬ್ಜೆಕ್ಟ್ ಯೂಸ್ ಮಾಡಿದ್ವಿ. ಕನೆಕ್ಷನ್ ಆಬ್ಜೆಕ್ಟ್ ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದೀವಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕನೆಕ್ಟ್ ಡಾಟ್ ಕ್ರಿಯೇಟ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ತೀರಾ ಈಸ್ ಯೂಸ್ ಟು ಕ್ರಿಯೇಟ್ ಎ ಸ್ಟೇಟ್ಮೆಂಟ್ ಆಬ್ಜೆಕ್ಟ್. ಇದನ್ನ ಯೂಸ್ ಮಾಡಿ ನಾವೇನ್ ಮಾಡ್ತೀವಿ, ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತೀವಿ. ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತೀವಿ. ದ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ is then used to create a query and return a result set object that contains the response from the DBMS. ಸೊ ಈ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ನ ಯೂಸ್ ಮಾಡಿ ಒಂದು ಕ್ವೈರಿನ ಎಕ್ಸಿಕ್ಯೂಟ್ ಮಾಡ್ತೀವಿ. ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ನ ಯೂಸ್ ಮಾಡಿ ಒಂದು ಕ್ವೈರಿನ ಎಕ್ಸಿಕ್ಯೂಟ್ ಮಾಡ್ತೀವಿ. ಎಕ್ಸಿಕ್ಯೂಟ್ ಮಾಡಿದನ್ನ ರಿಟರ್ನ್ ಮಾಡಲಿಕ್ಕೆ ಒಂದು ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ಯೂಸ್ ಮಾಡ್ತೀವಿ. ಎಕ್ಸಿಕ್ಯೂಟ್ ಮಾಡಿದ ಕ್ವೈರಿನ ರಿಟರ್ನ್ ಮಾಡಲಿಕ್ಕೆ ಒಂದು ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ನ ಯೂಸ್ ಮಾಡ್ತೀವಿ. ಆ ಆಬ್ಜೆಕ್ಟ್ ಮುಖಾಂತರ ರೆಸ್ಪಾನ್ಸ್ ಆಗುತ್ತೆ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ನಲ್ಲಿ. ಓಕೆ, ವಿಚ್ ಇಸ್ ಯೂಸ್ವಲಿ ಒನ್ ಆರ್ ಮೋರ್ ರೋ ಆಫ್ ಇನ್ಫಾರ್ಮೇಶನ್ ರಿಕ್ವೆಸ್ಟೆಡ್ ಬೈ ದ J2EE ಅಪ್ಲಿಕೇಶನ್. ಸೊ ನಿಮ್ಮ ಅಪ್ಲಿಕೇಶನ್ ಏನ್ ಮಾಡ್ತಾ ಉಂಟು ಅಂತ ಹೇಳ್ತಿದ್ದಾರೆ, ಒಂದು ಡೇಟಾವನ್ನು ಕೇಳಬಹುದು ಅಥವಾ ಒಂದಕ್ಕಿಂತ ಜಾಸ್ತಿ ಡೇಟಾವನ್ನು ಕೇಳಬಹುದು. ರೈಟ್, ಇದೆಲ್ಲ ನೀವು VB.NET ನಲ್ಲಿ ನೋಡಿದ್ರ. ಸ್ಟೇಟ್ಮೆಂಟ್ ಆಬ್ಜೆಕ್ಟ್, ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ಇಂದೆಲ್ಲ ನೀವು ನೋಡಿದ್ರಲ್ವಾ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ರೈಟ್, now typically the query is assigned to a string object which is passed to the statement object's execute query method. ಸೊ ನಾವು ಕೊಡ್ತಿರುವ ಕ್ವೈರಿನು ಒಂದು ಸ್ಟ್ರಿಂಗ್ ಆಬ್ಜೆಕ್ಟ್ ಗೆ ಕೊಟ್ಟಿರ್ತೀವಿ. ಆ ಸ್ಟ್ರಿಂಗ್ ಆಬ್ಜೆಕ್ಟ್ ನ ಮತ್ತೆ ನಾವು ಎಲ್ಲಿಗೆ ಪಾಸ್ ಮಾಡ್ತಾ ಇದೀವಿ, ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಗೆ ಪಾಸ್ ಮಾಡ್ತಾ ಇದೀವಿ. ಆ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಯಾವ ಮೆಥಡ್ ನ ಯೂಸ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ, ಎಕ್ಸಿಕ್ಯೂಟ್ ಕ್ವೈರಿ ಮೆಥಡ್. ಓಕೆ, ನಾವು ಏನ್ ಕೊಡ್ತಾ ಇರುವ ಕ್ವೈರಿ, ಆ ಕ್ವೈರಿ ಎಲ್ಲ ಒಂದು ಸ್ಟ್ರಿಂಗ್ ಆಬ್ಜೆಕ್ಟ್ ಗೆ ಕೊಟ್ಟಿದೀವಿ. ಆ ಸ್ಟ್ರಿಂಗ್ ಆಬ್ಜೆಕ್ಟ್ ನ ನಾವು ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಗೆ ಪಾಸ್ ಮಾಡ್ತೀವಿ. ಆ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಗೆ ಪಾಸ್ ಮಾಡಬೇಕಾಗಿದ್ರೆ ಎಕ್ಸಿಕ್ಯೂಟ್ ಕ್ವೈರಿ ಮೆಥಡ್ ಯೂಸ್ ಮಾಡ್ತೀವಿ. ಅದರ ಬಗ್ಗೆ ನಾವು ನೆಕ್ಸ್ಟ್ ಕೋಡ್ ನಲ್ಲಿ ನೋಡ್ತೀವಿ. Once the result set is received from the database management systems, the close method is called to terminate this statement. ಯಾವಾಗ ನಿಮ್ಮ ರಿಸಲ್ಟ್ ಸೆಟ್ ರಿಸೀವ್ ಆಗ್ತಾ ಉಂಟೋ, ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇಂದ ಒಂದು ಕ್ವೈರಿ, ಒಂದು ರೋ ಅಪ್ಡೇಟ್ ಆಯ್ತು ಅಥವಾ ರೋ ಫೆಚ್ ಆಯ್ತು, ರೋ ಮಾಡಿಫೈ ಆಯ್ತು, ರೋ ಡೆಲೀಟ್ ಆಯ್ತು, ಇನ್ಸರ್ಟ್ ಆಯ್ತು, ಆವಾಗ ಆಟೋಮೆಟಿಕಲಿ ಒಮ್ಮೆ ಏನಾಗುತ್ತೆ, ಡಾಟಾಬೇಸ್ ನ ಕನೆಕ್ಷನ್, ಆ ರೋ ನ ಕನೆಕ್ಷನ್ ಕ್ಲೋಸ್ ಆಗುತ್ತೆ. ಓಕೆ, ಸೊ ಈಗ ಇಲ್ಲಿ ಈ ಕೋಡ್ ನ ಅಬ್ಸರ್ವೇಷನ್ ಮಾಡಿ. ಫಸ್ಟ್ ಸ್ಟೇಟ್ಮೆಂಟ್ ಆಬ್ಜೆಕ್ಟ್. ವಾಟ್ ಇಸ್ ದ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಹಿಯರ್? ಡಾಟಾ ರಿಕ್ವೆಸ್ಟ್. ಸ್ಟೇಟ್ಮೆಂಟ್ ಆಬ್ಜೆಕ್ಟ್, ರಿಸಲ್ಟ್ ಸೆಟ್ ಆಬ್ಜೆಕ್ಟ್, ರಿಸಲ್ಟ್ಸ್ ಅಂತ ತಗೊಂಡಿದ್ವಿ. ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಡಾಟಾ ರಿಕ್ವೆಸ್ಟ್, ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ರಿಸಲ್ಟ್. ಇಲ್ಲಿ ಟ್ರೈ ಕ್ಯಾಚ್ ಬ್ಲಾಕ್ ಬರಿತಾ ಇದ್ವಿ. ಸ್ಟ್ರಿಂಗ್ ಕ್ವೈರಿ. ಸೊ ಸ್ಟ್ರಿಂಗ್ ಅನ್ನುವ ವೇರಿಯಬಲ್, ಕ್ವೈರಿ ಅನ್ನುವ ವೇರಿಯಬಲ್ ಸ್ಟ್ರಿಂಗ್ ಆಗಿ ತಗೊಳ್ತಾ ಇದೀವಿ. ಇಲ್ಲಿ ಒಂದು SQL ಕಮಾಂಡ್ ಕೊಡ್ತಾ ಇದೀವಿ. ವಾಟ್ ಇಸ್ ದ SQL ಕಮಾಂಡ್? ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ಸ್. ಸೊ ಕಸ್ಟಮರ್ ಅನ್ನೋದು ಟೇಬಲ್. ಈ ಕಸ್ಟಮರ್ ಟೇಬಲ್ ಎಲ್ಲಿ ಉಂಟು? ಇಲ್ಲಿ ನೋಡಿ, ಇಲ್ಲಿ ಪ್ಲೀಸ್ ಅಬ್ಸರ್ವ್ ಹಿಯರ್. ಇಲ್ಲಿ ಕಸ್ಟಮರ್ ಇನ್ಫಾರ್ಮೇಶನ್ ಅನ್ನುವ ಡಾಟಾಬೇಸ್, ಕಸ್ಟಮರ್ ಇನ್ಫಾರ್ಮೇಶನ್ ಡಾಟಾಬೇಸ್ಗೆ ನೀವು ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ರಾ, ಡ್ರೈವರ್ ಲೋಡ್ ಮಾಡಿದ್ದೀರಾ, ಮಾಡಿದ ನಂತರ ನೀವು ಏನೇ ಒಂದು ಪ್ರೋಸೆಸ್ ಮಾಡಬೇಕಾಗಿದ್ರೆ ಆ ಡಾಟಾಬೇಸ್ ನಲ್ಲಿರುವ ಟೇಬಲ್ ನ ತಗೊಳ್ತಾ ಇದ್ರ. ಯಾವ ಟೇಬಲ್ ತಗೊಳ್ತಾ ಇದ್ರೆ? ಇಲ್ಲಿ ಕಸ್ಟಮರ್ ಟೇಬಲ್ ಉಂಟು. ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ ಅನ್ನೋದು ಒಂದು SQL ಸ್ಟೇಟ್ಮೆಂಟ್. ಆ SQL ಸ್ಟೇಟ್ಮೆಂಟ್ ನ ಒಂದು ಸ್ಟ್ರಿಂಗ್ ಕ್ವೈರಿಗೆ ಕೊಟ್ಟಿದ್ರ. ಇಲ್ಲಿ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಯೂಸ್ ಮಾಡ್ತಾ ಇದ್ರ ಡಾಟಾ ರಿಕ್ವೆಸ್ಟ್, ಡಾಟಾಬೇಸ್ ಡಾಟ್ ಕ್ರಿಯೇಟ್ ಸ್ಟೇಟ್ಮೆಂಟ್ ಮೆಥಡ್ ಕೊಡ್ತಾ ಇದ್ರ. ಡಾಟಾಬೇಸ್ ಡಾಟ್ ಕ್ರಿಯೇಟ್ ಸ್ಟೇಟ್ಮೆಂಟ್. ಸೊ ಸ್ಟೇಟ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಡಾಟಾ ರಿಕ್ವೆಸ್ಟ್ ಮತ್ತೆ ನಾವೇನ್ ಮಾಡ್ತಾ ಇದೀವಿ ನೋಡಿ, DB. ವಾಟ್ ಇಸ್ DB ಹಿಯರ್? ಡಾಟಾಬೇಸ್ ಡಾಟ್ ಕ್ರಿಯೇಟ್ ಸ್ಟೇಟ್ಮೆಂಟ್. ಇದು ಡಬಲ್ ಟೈಮ್ ಆಯಿತು, ಸಾರಿ ಇದಿಲ್ಲ, ಇಲ್ಲಿ ಡಬಲ್ ಟೈಮ್ ಆಯಿತು. ಆಲ್ರೆಡಿ ಇಲ್ಲಿ ಡಾಟಾಬೇಸ್ ಅಂತ ಕೊಟ್ಟಿದ್ವಿ, ಡಾಟಾ ರಿಕ್ವೆಸ್ಟ್ ಅಂತ ತಗೊಂಡಿದ್ವಿ. ಡಾಟಾಬೇಸ್ ಡಾಟ್ ಕ್ರಿಯೇಟ್ ಸ್ಟೇಟ್ಮೆಂಟ್. ಓಕೆ, ನೆಕ್ಸ್ಟ್ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ಗೆ ಏನು ಕೊಡ್ತಾ ಇದೀವಿ ನೋಡಿ, ಡಾಟಾ ರಿಕ್ವೆಸ್ಟ್. ವಾಟ್ ಇಸ್ ಡಾಟಾ ರಿಕ್ವೆಸ್ಟ್? ಸ್ಟೇಟ್ಮೆಂಟ್ ಆಬ್ಜೆಕ್ಟ್. ವಾಟ್ ಇಸ್ ಡಾಟಾ ರಿಕ್ವೆಸ್ಟ್? ಸ್ಟೇಟ್ಮೆಂಟ್ ಆಬ್ಜೆಕ್ಟ್. ಡಾಟಾ ರಿಕ್ವೆಸ್ಟ್ ಡಾಟ್ ಎಕ್ಸಿಕ್ಯೂಟ್ ಕ್ವೈರಿ. ಎಕ್ಸಿಕ್ಯೂಟ್ ಕ್ವೈರಿ ಮೆಥಡ್ ಯೂಸ್ ಮಾಡ್ತಾ ಇದೀವಿ. ಅದರಲ್ಲಿ ಕ್ವೈರಿ ಕೊಡ್ತಾ ಇದೀವಿ. ವಾಟ್ ಇಸ್ ಕ್ವೈರಿ? ಅವರ್ ಕ್ವೈರಿ ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್. ಅದು ಇಲ್ಲಿ ಉಂಟು. ಓಕೆ, ಸೊ ಅಂದ್ರೆ ಇಲ್ಲಿ ಸಿಂಪಲ್ ಆಗಿ ನಾವೇನ್ ಮಾಡ್ತಾ ಇದ್ವಿ, ನಿಮ್ಮ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ನ ಯೂಸ್ ಮಾಡಿ ಎಕ್ಸಿಕ್ಯೂಟ್ ಕ್ವೈರಿ ಮೆಥಡ್ ಯೂಸ್ ಮಾಡ್ತಾ ಇದೀವಿ. ಆ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಮುಖಾಂತರ ನಿಮ್ಮ ಕ್ವೈರಿನ ಎಕ್ಸಿಕ್ಯೂಟ್ ಕ್ವೈರಿ ಮೆಥಡ್ ಮುಖಾಂತರ ಆ ಕ್ವೈರಿನ ಎಕ್ಸಿಕ್ಯೂಟ್ ಮಾಡಿಸಿ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ನಲ್ಲಿ ಅಸೈನ್ ಮಾಡ್ತಾ ಇದ್ವಿ. ಈಗ ನೆಕ್ಸ್ಟ್ ಏನ್ ಮಾಡ್ತಾ ಇದೀವಿ ನೋಡಿ, ಡಾಟಾ ರಿಕ್ವೆಸ್ಟ್ ಡಾಟ್ ಕ್ಲೋಸ್. ಸೊ ನಿಮ್ಮ
ಕ್ವೈರಿ. ಆ ಕ್ವೈರಿ ಎಕ್ಸಿಕ್ಯೂಟ್ ಆದ ನಂತರ ಇಮಿಡಿಯೇಟ್ಲಿ ಡಾಟಾ ರಿಕ್ವೆಸ್ಟ್ ಮೀನ್ಸ್ ಸ್ಟೇಟ್ಮೆಂಟ್ನ ಕ್ಲೋಸ್ ಮಾಡ್ತಾ ಇದ್ವಿ. ಸ್ಟೇಟ್ಮೆಂಟ್ನ ಓಪನ್ ಮಾಡಿದ್ವಿ, ಸ್ಟೇಟ್ಮೆಂಟ್ನ ಕ್ಲೋಸ್ ಮಾಡಿದ್ವಿ. ಓಕೆ, ಎಸ್. ಅಂಡ್ ನೆಕ್ಸ್ಟ್ ಒನ್ ಈಸ್ ಪ್ರಾಸೆಸ್ ಡಾಟಾ ರಿಟರ್ನ್ಡ್ ಬೈ ದ DBMS. ಸೊ ಇದೆಲ್ಲ ನಾವು ಪ್ರಾಕ್ಟಿಕಲ್ ಆಗಿ ನೋಡ್ತೀವಿ. ಈ ಪ್ರಾಕ್ಟಿಕಲ್ ಆಗಿ ಹೇಗೆ ಮಾಡೋದು ಅನ್ನೋದನ್ನ ಇಲ್ಲಿ ಉಂಟು, ನಿಮ್ಮ ಲ್ಯಾಬ್ ಪ್ರೋಗ್ರಾಮ್ನಲ್ಲಿ ಉಂಟು, ಅಲ್ಲಿ ಕಂಪಲ್ಸರಿ ನೋಡ್ತೀವಿ. ಈ 5 ಸ್ಟೆಪ್ಸ್ ವೆರಿ ಇಂಪಾರ್ಟೆಂಟ್. ಪ್ರಾಸೆಸ್ ಡಾಟಾ ರಿಟರ್ನ್ಡ್ ಬೈ ದ DBMS. ಸೊ ರಿಟರ್ನ್ ಮಾಡಬೇಕು. ಈಗ ರಿಸಲ್ಟ್ ಸೆಟ್ನಲ್ಲಿ ಆಲ್ರೆಡಿ ಕ್ವೈರಿನ ಎಕ್ಸಿಕ್ಯೂಟ್ ಮಾಡಿದ್ವಿ, ಅದನ್ನು ನಾವು ರಿಟರ್ನ್ ಮಾಡಬೇಕು. DBMSಗೆ ರಿಟರ್ನ್ ಮಾಡಬೇಕಾಗಿದ್ರೆ ಹೇಗೆ? ಓಕೆ, the java.sql.result set object is assigned the result received from the DBMS after the query is processed. ಸೊ ಇಲ್ಲಿ java.sql.result set ಆಬ್ಜೆಕ್ಟ್ ಉಂಟು. ಆ ಆಬ್ಜೆಕ್ಟ್ ನಾವು ರಿಸಲ್ಟ್ ಜೊತೆಗೆ ಅಸೈನ್ ಮಾಡಿದ್ದೀವಿ. ಅಸೈನ್ ಮಾಡಿರುವ ವ್ಯಾಲ್ಯೂ ಏನಾಗುತ್ತೆ, ರಿಸೀವ್, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ರಿಸೀವ್ ಮಾಡಿಕೊಂಡು ಆ ಕ್ವೈರಿನ ಪ್ರಾಸೆಸ್ ಮಾಡುತ್ತೆ. java.sql.result set object consists of a method used to interact with data that is returned by the DBMS to the J2EE application. ಸೊ ಅದರ ಜೊತೆಗೆ ಇಂಟ್ರಾಕ್ಟ್ ಆಗಿ J2EE ಅಪ್ಲಿಕೇಶನ್ ಜೊತೆಗೆ ಎಕ್ಸಿಕ್ಯೂಟ್ ಆಗುತ್ತೆ. The following code is an abbreviated example that gives you a preview of commonly used routine for extracting data returned by the DBMS. ಇಲ್ಲಿ ಒಂದು ಕೋಡ್ ಉಂಟು. ಆ ಕೋಡ್ ಕಾಮನ್ ಆಗಿ ನಾವು ಇನ್ನು ಮುಂದೆ ಯೂಸ್ ಎಲ್ಲ ಮಾಡ್ತಾ ಇರ್ತೀವಿ. ಆ ಯೂಸ್ ಮಾಡ್ತಿರುವ ಕೋಡ್ ಎಲ್ಲ ಡಾಟಾ ಹೇಗೆ ರಿಟರ್ನ್ ಆಗ್ತಾ ಉಂಟು ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗೆ ಅನ್ನೋದನ್ನ ಎಲ್ಲ ಕೊಡುತ್ತೆ. Assume for listing means example that a J2EE application request a customer first name and last name from a table. ಇಲ್ಲೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ. ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಇಂದ ಕಸ್ಟಮರ್ ಫಸ್ಟ್ ನೇಮ್ ಮತ್ತೆ ಲಾಸ್ಟ್ ನೇಮ್ ನ ಆಕ್ಸೆಸ್ ಮಾಡಬೇಕು. ಎಲ್ಲಿಂದ? ಟೇಬಲ್ ಇಂದ. ಓಕೆ, ಇಟ್ ಈಸ್ ರಿಕ್ವೆಸ್ಟಿಂಗ್ first name and last name of a customer from a table, right? The result returned by the DBMS is already assigned to the result set object. So ನಿಮ್ಮ ರಿಸಲ್ಟ್ ಎಲ್ಲ DBMS ಸಾಫ್ಟ್ವೇರ್ ಯಾವುದಕ್ಕೆ ರಿಟರ್ನ್ ಮಾಡುತ್ತೆ? ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ಗೆ ರಿಟರ್ನ್ ಮಾಡುತ್ತೆ. ಓಕೆ, called results. The first time the next method of the result set is called. So result set object ಗೆ DBMS ಎಲ್ಲ ರಿಟರ್ನ್ ಮಾಡಿದಾಗ ಇಲ್ಲಿ ನೆಕ್ಸ್ಟ್ ಮೆಥಡ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಮೆಥಡ್ ಆಫ್ ದ ರಿಸಲ್ಟ್ ಸೆಟ್ ಏನ್ ಮಾಡುತ್ತೆ? ನಿಮ್ಮ ರಿಸಲ್ಟ್ ಸೆಟ್ ಪಾಯಿಂಟರ್ ಇಸ್ ಪೊಸಿಷನ್ ಆಟ್ ದ ಫಸ್ಟ್ ರೋ. ಯಾವಾಗ ನೀವು ನೆಕ್ಸ್ಟ್ ಮೆಥಡ್ ಅಂತ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ನ ಯೂಸ್ ಮಾಡಿ ನೀವು ಕಾಲ್ ಮಾಡ್ತಾ ಇದ್ದೀರೋ, ಫಸ್ಟ್ ರೋ ನ ಇನ್ಫಾರ್ಮೇಶನ್ ಆಕ್ಸೆಸ್ ಮಾಡುತ್ತೆ. ಆಕ್ಸೆಸ್ ಮಾಡಿದ ನಂತರ ಫಸ್ಟ್ ರೋ ಆದ ನಂತರ ಆಟೋಮೆಟಿಕಲಿ ಪಾಯಿಂಟರ್ ಮೂವ್ಸ್ ಟು ದ ನೆಕ್ಸ್ಟ್ ರೋ. ಈ ರೀತಿಯಲ್ಲಿ ಫಸ್ಟ್ ರೋ ನೆಕ್ಸ್ಟ್ ರೋ ಹೋಗ್ಬೇಕು ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಟು ಬಿ ಯೂಸಿಂಗ್ ರಿಸಲ್ಟ್ ಸೆಟ್ ಆಬ್ಜೆಕ್ಟ್. ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ನ ಯೂಸ್ ಮಾಡ್ತೀವಿ. Okay, result set pointer is positioned at the first row in the result set and returns a boolean value. Boolean value na return ಮಾಡುತ್ತೆ. If false, this indicate that no rows are present in the result set. In case ಇದು false ಆಗಿದ್ರೆ ಯಾವುದೇ ಒಂದು ರೋ ಇಲ್ಲ ಅಂತ ಹೇಳಿ ರಿಟರ್ನ್ ಮಾಡುತ್ತೆ. If the statement in the listing traps this condition and displays the end of data message on the screen. In case ನಾವು ಕೇಳ್ತಿರುವ ಡೇಟಾ ಉಂಟು ಅಂತ ಆದ್ರೆ ನಾವು ಎಂಡ್ ಮಾಡುವಷ್ಟು ತನಕ ಡೇಟಾವನ್ನು ತೋರಿಸ್ತಾನೆ ಇರುತ್ತೆ. ಓಕೆ, ಆ ಟ್ರೂ ವ್ಯಾಲ್ಯೂ ರಿಟರ್ನ್ ಬೈ ದ ನೆಕ್ಸ್ಟ್ ಮೆಥಡ್ ಮೀನ್ಸ್ ಅಟ್ ಲೀಸ್ಟ್ ಒನ್ ರೋ ಆಫ್ ಡೇಟಾ ಇಸ್ ಪ್ರೆಸೆಂಟ್ ಇನ್ ದ ರಿಸಲ್ಟ್ ಸೆಟ್ ವಿಚ್ ಕಾಸಸ್ ದ ಕೋಡ್ ಟು ಎಂಟರ್ ದ ಡು ವ್ಯಾಲ್ಯೂ. ಕಂಪಲ್ಸರಿ ನಾವು ನೆಕ್ಸ್ಟ್ ಮೆಥಡ್ ಅಂತ ಯೂಸ್ ಮಾಡ್ತಾ ಇದ್ವಿ, ರಿಸಲ್ಟ್ ಸೆಟ್ ನ ನೆಕ್ಸ್ಟ್ ಮೆಥಡ್ ಕಾಲ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಕಂಪಲ್ಸರಿ ಒಂದು ಲೂಪಿಂಗ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತಾ ಇದ್ವಿ. ಓಕೆ, ಲೂಪಿಂಗ್ ಸ್ಟೇಟ್ಮೆಂಟ್ ಯೂಸ್ ಮಾಡಿ ವಿ ಆರ್ ಆಕ್ಸೆಸಿಂಗ್ ರೋ ಬೈ ರೋ ಇನ್ಫಾರ್ಮೇಶನ್. We are accessing row by row information. The getString method of the result set object is used to copy the value of a specified column in the current of the result set to string object. So getString method ನ ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದೀವಿ, ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ನ ಕಾಪಿ ಮಾಡ್ತಾ ಇದೀವಿ ಆಸ್ ಅ ಸ್ಪೆಸಿಫೈಡ್ ಕಾಲಮ್. ನೀವು ಯಾವ ಕಾಲಮ್ ನ ಸ್ಪೆಸಿಫೈ ಮಾಡ್ತಾ ಇದ್ರೋ, ಯಾವ ಕಾಲಮ್ ನ ಡಾಟಾ ಸ್ಪೆಸಿಫೈ ಮಾಡ್ತಾ ಇದ್ರೋ ಆ ಕಾಲಮ್ ನ ಡಾಟಾವನ್ನ ಕರೆಂಟ್ ರೋ ಇಂದ ಆಕ್ಸೆಸ್ ಮಾಡ್ಲಿಕ್ಕೆ ಆಗುತ್ತೆ. The getString method is passed the name of the column in the result set whose content need to be copied and the getString method returns the value from the specified column. So ಈ getString method ನ ಯೂಸ್ ಮಾಡಿ ನಾವೇನ್ ಮಾಡಬಹುದು, ಸ್ಪೆಸಿಫೈಡ್ ಕಾಲಮ್ ನ ಇನ್ಫಾರ್ಮೇಶನ್ ನ ರಿಟರ್ನ್ ಮಾಡಬಹುದು. You could also pass the number of columns to the getString method instead of the name. So ಈ getString method ನ ಯೂಸ್ ಮಾಡಿ ನಾವೇನ್ ಮಾಡಬಹುದು, ಯಾವ ಕಾಲಮ್ ಹೇಳ್ತಾ ಇದ್ದೀರೋ ಆ ಕಾಲಮ್ ನ ಆಕ್ಸೆಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಾನೊಂದು ಟೇಬಲ್ ಕ್ರಿಯೇಟ್ ಮಾಡಿದ್ದೀನಿ. ಆ ಟೇಬಲ್ ನಲ್ಲಿ ನೇಮ್, ಅಡ್ರೆಸ್, ಫೋನ್ ನಂಬರ್ ಅಂತ ಉಂಟು.
Okay, what is name? String. What is address? String. What is a phone? Integer, right? Or integer or double. ಈ get string ಮೆಥಡ್ ನ ಯೂಸ್ ಮಾಡಿ ಆ ಕಾಲಮ್ ಇನ್ಫಾರ್ಮೇಶನ್ ಆಕ್ಸೆಸ್ ಮಾಡಬೇಕು ಅಂತ ಅನ್ಕೊಳ್ಳಿ ಅಥವಾ ಸ್ಟೋರ್ ಮಾಡಬೇಕು ಅಂತ ಅನ್ಕೊಳ್ಳಿ. get string of 1. what is the first column? Name. what is the second column? get string of 1 means name you are accessing. get string of 2 means you are accessing address. get int of 3 ಅಂತ ಕೊಡಬೇಕು. okay, if you have mentioned the telephone number as integer data. However, do so only if the columns are specifically named in select statement. So ನಿಮ್ಮ ಕಾಲಮ್ ಎಲ್ಲ ಸ್ಪೆಸಿಫಿಕಲಿ ಏನಾಗಿರಬೇಕು, ಇಲ್ಲಿ ಸೆಲೆಕ್ಟ್ ಸ್ಟೇಟ್ಮೆಂಟ್ ನಲ್ಲಿ ಇರಬೇಕು. Otherwise you cannot be sure the order in which the columns appear in the result set, especially since the table might have been reorganized since it was created and therefore the columns might be rearranged. So ಈ ರೀತಿಯಲ್ಲಿ ನೀವು ಕಂಪಲ್ಸರಿ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಆಕ್ಸೆಸ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ಆರ್ಡರ್ ನಲ್ಲಿ ನೀವು ಸ್ಪೆಸಿಫೈ ಮಾಡ್ತಾ ಇದ್ರೋ ಆ ಆರ್ಡರ್ ನ ರಿಸಲ್ಟ್ ಸೆಟ್ ನಲ್ಲಿ ಸ್ಪೆಸಿಫೈ ಮಾಡಬೇಕು. ಇನ್ ಕೇಸ್ ನೀವು ರೀಅರೇಂಜ್ ಮಾಡಿದ್ರೆ, ಟೇಬಲ್ ನ ರೀಅರೇಂಜ್ ಮಾಡಿದ್ರೆ ಆ ರೀಅರೇಂಜ್ ಎಫೆಕ್ಟ್ಸ್ ಎಲ್ಲ ಆಗುತ್ತೆ. In the listing, the first column of the result set contains the customer first name and the second column contains the customer last name. So ಇಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ. ಆ ಎಕ್ಸಾಮ್ ನಲ್ಲಿ ಫಸ್ಟ್ ಕಾಲಮ್ ನಲ್ಲಿ ರಿಸಲ್ಟ್ ಸೆಟ್ ಅಲ್ಲಿ ಏನುಂಟು ಅಂತ ಹೇಳ್ತಾ ಇದ್ದಾರೆ, ಕಸ್ಟಮರ್ ನೇಮ್ ಫಸ್ಟ್ ಉಂಟು and second column ನಲ್ಲಿ customer last name ಉಂಟು. both of these are concatenated in this example and assigned to the print row string object. ಈ ಎರಡನ್ನ ನಾವು ಕನ್ಕ್ಯಾಟ್ ಮಾಡಿ print row string object ನ ಯೂಸ್ ಮಾಡಿ ಪ್ರಿಂಟ್ ಮಾಡ್ತೀವಿ. ಓಕೆ, ಡಿಸ್ಪ್ಲೇ ಮಾಡ್ತೀವಿ. this process continues until the next method called as the conditional argument to the while statement. while statement conditional state false ಆಗುವಷ್ಟು ತನಕ ಏನಾಗುತ್ತೆ, ನೀವು ಕೇಳ್ತಿರುವ ರಿಕ್ವೈರ್ಮೆಂಟ್ ನ ಎಕ್ಸಿಕ್ಯೂಟ್ ಮಾಡುತ್ತೆ. ಓಕೆ, ವಿಚ್ ಮೀನ್ಸ್ ದ ಪಾಯಿಂಟರ್ ಇಸ್ ದ ಎಂಡ್ ಆಫ್ ದ ರಿಸಲ್ಟ್ ಸೆಟ್. ಪಾಯಿಂಟರ್ ಯಾವಾಗ ಲಾಸ್ಟ್ ರೆಕಾರ್ಡ್ಗೆ ಬರ್ತಾ ಉಂಟೋ, ಇನ್ನು ಡಾಟಾ ಇಲ್ವೋ ಅಷ್ಟು ತನಕ ಎಕ್ಸಿಕ್ಯೂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಒಂದು ಡಾಟಾಬೇಸ್ ಕ್ರಿಯೇಟ್ ಮಾಡಿದ್ದೀನಿ, 5 ರೆಕಾರ್ಡ್ಸ್ ಉಂಟು ಅಂತ ಅನ್ಕೊಳ್ಳಿ. 5 ಆದ ನಂತರ 6th ನಲ್ಲಿ ಇಲ್ಲ, ಅಲ್ಲಿಗೆ ಎಂಡ್ ಆಗುತ್ತೆ. ಸೊ ಇದನ್ನ ನಾವು ಅಬ್ಸರ್ವೇಷನ್ ಮಾಡಬೇಕಾಗಿದ್ರೆ ಹೇಗೆ, ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ರಿಸಲ್ಟ್ಸ್ ಅಂತ ಕೊಟ್ಟಿದ್ದೀವಿ. ಇಲ್ಲಿ ಸ್ಟ್ರಿಂಗ್ ಫಸ್ಟ್ ನೇಮ್, ಸ್ಟ್ರಿಂಗ್ ಲಾಸ್ಟ್ ನೇಮ್ ಅಂತ ಕೊಟ್ಟಿದ್ದೀವಿ, ಸ್ಟ್ರಿಂಗ್ ಪ್ರಿಂಟ್ ರೋ ಅಂತ ಕೊಟ್ಟಿದ್ದೀವಿ. ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ರಿಸಲ್ಟ್ಸ್, ಸ್ಟ್ರಿಂಗ್ ವೇರಿಯಬಲ್ ಫಸ್ಟ್ ನೇಮ್, ಸ್ಟ್ರಿಂಗ್ ವೇರಿಯಬಲ್ ಲಾಸ್ಟ್ ನೇಮ್, ಸ್ಟ್ರಿಂಗ್ ಪ್ರಿಂಟ್ ರೋ ಅಂತ ಕೊಟ್ಟಿದ್ದೀವಿ. ಬೂಲಿಯನ್ ವೇರಿಯಬಲ್ ರೆಕಾರ್ಡ್ಸ್, ರಿಸಲ್ಟ್ಸ್ ಡಾಟ್ ನೆಕ್ಸ್ಟ್ ಮೆಥಡ್ ಕಾಲ್ ಮಾಡ್ತಾ ಇದ್ವಿ, ರಿಸಲ್ಟ್ ಸೆಟ್ ಡಾಟ್ ನೆಕ್ಸ್ಟ್. ಇಫ್ ನಾಟ್ ರೆಕಾರ್ಡ್ಸ್ ಮೀನ್ಸ್ ಯಾವುದೇ ಒಂದು ಡೇಟಾ ಇಲ್ಲದೆ ಹೋದ್ರೆ ನೋ ಡಾಟಾ ರಿಟರ್ನ್, ಯಾವುದೇ ಡಾಟಾ ಇಲ್ಲ ಅಂತ ಹೇಳಿ ಆಗ್ತಾ ಉಂಟು, ಕಂಡೀಷನ್ ಟ್ರೂ ಆಗುತ್ತೆ. ಎಲ್ಸ್ ಇನ್ ಕೇಸ್ ರೆಕಾರ್ಡ್ಸ್ ಇದ್ರೆ, ಡೇಟಾ ಇದ್ರೆ, ಡೂ ಫಸ್ಟ್ ನೇಮ್ ಇಸ್ ಈಕ್ವಲ್ ಟು ರಿಸಲ್ಟ್ ಡಾಟ್ ಗೆಟ್ ಸ್ಟ್ರಿಂಗ್ ಆಫ್ ಕಾಲಮ್ ನೇಮ್ ನನಗೆ ಗೊತ್ತುಂಟು, ಇಲ್ಲಿ ಕಾಲಮ್ ನೇಮ್ ಕೊಡ್ತಾ ಇದ್ದೀನಿ. ಓಕೆ, ಫಸ್ಟ್ ನೇಮ್. ಲಾಸ್ಟ್ ನೇಮ್ ಇಸ್ ಈಕ್ವಲ್ ಟು ರಿಸಲ್ಟ್ ಸೆಟ್ ಡಾಟ್ ಗೆಟ್ ಸ್ಟ್ರಿಂಗ್ ಆಫ್ ಲಾಸ್ಟ್ ನೇಮ್. ಸೊ ಟೇಬಲ್ ನಲ್ಲಿ ಕಾಲಮ್ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಅಂತಾನೆ ಇರುತ್ತೆ. ಇದು ನಮ್ಗೆ ಗೊತ್ತಿಲ್ಲದೆ ಹೋದ್ರೆ, ಆರ್ಡರ್ ಅಂತದೆಲ್ಲ ಗೊತ್ತಾಗದೆ ಹೋದ್ರೆ 1 2 ಅಂತ ಇಲ್ಲಿ ಕೊಡ್ತೀವಿ. ಪ್ರಿಂಟ್ ರೋ ಫಸ್ಟ್ ನೇಮ್ ಪ್ಲಸ್ ಲಾಸ್ಟ್ ನೇಮ್. ಸೊ ಫಸ್ಟ್ ನೇಮ್ ಲಾಸ್ಟ್ ನೇಮ್ ನ ನೀವು ಪ್ರಿಂಟ್ ಮಾಡ್ತೀರಾ, ಇಲ್ಲಿ ಸ್ಟೋರ್ ಆಗಿರುತ್ತೆ ಫಸ್ಟ್ ನೇಮ್ ಲಾಸ್ಟ್ ನೇಮ್, ಅದನ್ನು ನೀವು ಡಿಸ್ಪ್ಲೇ ಮಾಡ್ತಾ ಇದ್ರ. ಇದೆಷ್ಟು ತನಕ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ನಿಮ್ಮ ಟೇಬಲ್ ನಲ್ಲಿ ಡೇಟಾ ಎಂಡ್ ಆಗುವಷ್ಟು ತನಕ. ಅಂದ್ರೆ ನಾನು 5 ಡೇಟಾವನ್ನು ಸ್ಟೋರ್ ಮಾಡಿದ್ದೀನಿ, 5 ಎಂಡ್ ಆದ ನಂತರ ನೆಕ್ಸ್ಟ್ ಯಾವುದೇ ಡೇಟಾ ಇಲ್ಲ ಅಂತ ಅನ್ಕೊಳ್ಳಿ, ಅವಾಗ ಎಂಡ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ಅಬೌಟ್ your fourth statement, that is process data written by the DBMS. And last fifth one is terminate the connection to the DBMS. ನಿಮ್ಮ ಎಲ್ಲ ವರ್ಕ್ ಆದ ನಂತರ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. The connection to the DBMS is terminated by using the close method of the connection object. So it is just similar to your VB.NET. VB.NET ನಲ್ಲಿ cn.open cn.close ಅಂತ ಮಾಡಿರ್ತೀರಾ, ಇಲ್ಲಿನೂ ಅಷ್ಟೇ ಕನೆಕ್ಷನ್ ಆಬ್ಜೆಕ್ಟ್ ಉಂಟು, ಕನೆಕ್ಷನ್ ಆಬ್ಜೆಕ್ಟ್ ನ ಕ್ಲೋಸ್ ಮಾಡಬೇಕು. ನಿಮ್ಮ ಎಲ್ಲ ವರ್ಕ್ ಆದ ನಂತರ ನಾವು ಮತ್ತೆ ಏನ್ ಮಾಡಬೇಕು ಅಂತ ಹೇಳ್ತಾ ಇದ್ವಿ, ಕನೆಕ್ಷನ್ ನ ಕ್ಲೋಸ್ ಮಾಡಬೇಕು. we have to terminate the database management system from your application by using the close method of the connection object once the G2EE application finishes accessing the DBMS. DBMS ನ ಆಕ್ಸೆಸ್ ಮಾಡೋದನ್ನ ಫಿನಿಶ್ ಮಾಡಿದ ನಂತರ ಕನೆಕ್ಷನ್ ನ ಏನ್ ಮಾಡಬೇಕು, ಕ್ಲೋಸ್ ಮಾಡಬೇಕು. The close method throws an exception if the problem is encountered when disengaging the DBMS.
ಇನ್ ಕೇಸ್ ಏನೋ ಒಂದು ಪ್ರಾಬ್ಲಮ್ ಬಂದರೆ ಆವಾಗ ಥ್ರೋ ಮಾಡುತ್ತೆ. ಓಕೆ, ದ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಕಾಲಿಂಗ್ ದ ಕ್ಲೋಸ್ ಮೆಥಡ್. ಆಲ್ದೋ ದ ಕ್ಲೋಸಿಂಗ್ ಡೇಟಾಬೇಸ್ ಕನೆಕ್ಷನ್ ಆಟೋಮೆಟಿಕಲಿ ಕ್ಲೋಸಸ್ ದ ರಿಸಲ್ಟ್ ಸೆಟ್, ಇಟ್ ಇಸ್ ಬೆಟರ್ ಟು ಕ್ಲೋಸ್ ದ ರಿಸಲ್ಟ್ ಸೆಟ್ ಎಕ್ಸ್ಪ್ಲಿಸಿಟ್ಲಿ ಬಿಫೋರ್ ಕ್ಲೋಸಿಂಗ್ ದ ಕನೆಕ್ಷನ್. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದೀವಿ. ಈ ಎಕ್ಸಾಂಪಲ್ ನಲ್ಲಿ ಕ್ಲೋಸ್ ಮೆಥಡ್ ಯೂಸ್ ಮಾಡ್ತಾ ಇದೀವಿ. ರಿಸಲ್ಟ್ ಸೆಟ್ ನ ನೀವು ಕ್ಲೋಸ್ ಮಾಡಿದ್ರೇನು ಒಳ್ಳೆಯದು, ಕ್ಲೋಸ್ ಮಾಡದೆ ಹೋದ್ರೇನು ಒಳ್ಳೆಯದು. ಬಟ್ ಎಕ್ಸ್ಪ್ಲಿಸಿಟ್ಲಿ ನೀವು ಈ ಕನೆಕ್ಷನ್ ಆಬ್ಜೆಕ್ಟ್ ನ ಕಂಪಲ್ಸರಿ ಏನ್ ಮಾಡಬೇಕು, ಕನೆಕ್ಷನ್ ಆಬ್ಜೆಕ್ಟ್ DB. ಆಲ್ಮೋಸ್ಟ್ ಕನೆಕ್ಷನ್ ಆಬ್ಜೆಕ್ಟ್ ನಾವು DB ಅಂತ ತಗೊಳ್ತೀವಿ ಅಥವಾ CN ಅಂತ ತಗೊಳ್ತೀವಿ. ಆ ಕನೆಕ್ಷನ್ ಆಬ್ಜೆಕ್ಟ್ ನ ನಾವು ಕಂಪಲ್ಸರಿ ಕ್ಲೋಸ್ ಮಾಡಲೇಬೇಕು. ಓಕೆ, ಈವನ್ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ನ ನೀವು ಕ್ಲೋಸ್ ಮಾಡಿದ್ರೇನು ಮಾಡದೆ ಹೋದ್ರೇನು ಕನೆಕ್ಷನ್ ಆಬ್ಜೆಕ್ಟ್ ನ ಯೂಸ್ ಮಾಡಿ ಕಂಪಲ್ಸರಿ ಕನೆಕ್ಷನ್ ನಾವು ಕ್ಲೋಸ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. Next our topic is database connection. Let us see what is database connection. A J2EE application does not directly connect to a DBMS. So ನಿಮ್ಮ J2EE application database management system ಗೆ direct ಆಗಿ connect ಆಗಲ್ಲ. Instead J2EE application connects with the JDBC driver that is associated with the DBMS. So J2EE application is first connect with the JDBC driver. So this JDBC driver helps to connect the DBMS. Okay. However, before this connection is made, the JDBC driver must be loaded and registered with the driver manager. So if you want to establish the connection, then we have to load this JDBC driver. We have to load this JDBC driver and registered with driver manager. Compulsory load ಮಾಡಿ driver manager ಜೊತೆಗೆ ಏನು ಮಾಡಬೇಕು, register ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. The purpose of loading and registering the JDBC driver is to bring JDBC driver into JVM. ಸೊ ಯಾಕೆ ನಾವು JDBC ಡ್ರೈವರ್ನ ಲೋಡ್ ಮಾಡಿ ರಿಜಿಸ್ಟರ್ ಮಾಡಬೇಕು ಅಂತ ಹೇಳ್ತಾ ಇದ್ವಿ, ನಿಮ್ಮ JDBC ಡ್ರೈವರ್ನ JVM ನಲ್ಲಿ ಲೋಡ್ ಮಾಡಲಿಕ್ಕೆ, ಜಾವಾ ವರ್ಚುವಲ್ ಮೆಷಿನ್ಗೆ ಲೋಡ್ ಮಾಡಲಿಕ್ಕೆ. ಓಕೆ, JDBC ಡ್ರೈವರ್ is automatically registered with the driver manager once it is loaded and is therefore available to the JVM and can be used by J2EE application. ಯಾವಾಗ ನಿಮ್ಮ JDBC ಡ್ರೈವರ್ ಆಟೋಮೆಟಿಕಲಿ ರಿಜಿಸ್ಟರ್ ಆಗಿ ಉಂಟೋ ನಿಮ್ಮ ಡ್ರೈವರ್ ಮ್ಯಾನೇಜರ್ ಜೊತೆಗೆ ಆಟೋಮೆಟಿಕಲಿ ಲೋಡ್ ಆಗುತ್ತೆ. ಲೋಡ್ ಆದ ಕೂಡಲೇ ನಿಮ್ಮ JVM ಏನು ಮಾಡುತ್ತೆ, ಜಾವಾ ವರ್ಚುವಲ್ ಮೆಷಿನ್ ಜಾವಾ ಅಪ್ಲಿಕೇಶನ್ ಸಾಫ್ಟ್ವೇರ್ನ ರನ್ ಮಾಡುತ್ತೆ. ಮೀನ್ಸ್ ನಿಮ್ಮ ಸಾಫ್ಟ್ವೇರ್ ನೀವು ಡೆವಲಪ್ ಮಾಡಿರುವ ವೆಬ್ಸೈಟ್ ಆಗಿರ್ಬೋದು ಅಥವಾ ಸಾಫ್ಟ್ವೇರ್ ಆಗಿರ್ಬೋದು ಅದನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ದ ಕ್ಲಾಸ್ ಡಾಟ್ ಫರ್ನೇಮ್ ಮೆಥಡ್ ಈಸ್ ಇಲಿಸ್ಟ್ರೇಟೆಡ್ ಇನ್ ದ ಲಿಸ್ಟಿಂಗ್ ಈಸ್ ಯೂಸ್ಡ್ ಫಾರ್ ಲೋಡ್ ದ JDBC ಡ್ರೈವರ್. ಸೊ ಕ್ಲಾಸ್ ಡಾಟ್ ಫರ್ನೇಮ್ ಮೆಥಡ್ನ ಯೂಸ್ ಮಾಡಿ ನಾವೇನು ಮಾಡ್ಬೋದು, JDBC ಡ್ರೈವರ್ನ ಲೋಡ್ ಮಾಡ್ಬೋದು. ಇನ್ ದಿಸ್ ಎಕ್ಸಾಂಪಲ್ ದ JDBC or ODBC bridge is the driver that is being loaded. ಸೊ ಈ ಕ್ಲಾಸ್ ಡಾಟ್ ಫರ್ನೇಮ್ ನಲ್ಲಿ ಸನ್ ಡಾಟ್ JDBC ಸನ್ ಡಾಟ್ JDBC ಡಾಟ್ ODBC ಡಾಟ್ JDBC ODBC ಡ್ರೈವರ್ ಅಂತ ಹೇಳಿದ್ವಿ. ಈ ಡ್ರೈವರ್ಗಳನ್ನು ನಾವು ಬ್ರಿಡ್ಜ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಯು ಕ್ಯಾನ್ ರೀಪ್ಲೇಸ್ ದ JDBC or ODBC bridge with the appropriate JDBC driver for the DBMS being used in your J2EE application. ಈ ಡ್ರೈವರ್ಗಳನ್ನು ಮತ್ತೆ ನಾವೇನು ಮಾಡಬಹುದು, ನೀವು ಯೂಸ್ ಮಾಡುವ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗೆ ಅನುಕೂಲವಾಗಿ ಚೇಂಜ್ ಮಾಡಬೇಕಾಗುತ್ತೆ. Okay, the class.forName throws a class.not.found exception if an error occurs when loading the JDBC driver. ಈ class.forName ಮೆಥಡ್ ಏನು ಮಾಡುತ್ತೆ, ಎರರ್ನ ಥ್ರೋ ಮಾಡುತ್ತೆ ಇನ್ ಕೇಸ್ JDBC ಡ್ರೈವರ್ನ ಐಡೆಂಟಿಫೈ ಮಾಡೋದು ಹೋದ್ರೆ. Errors are trapped using the catch block whenever the JDBC driver is being loaded. ಸೊ ಕಂಪಲ್ಸರಿ ನಾವು ಟ್ರೈ ಕ್ಯಾಚ್ ಬ್ಲಾಕ್ ಯೂಸ್ ಮಾಡಬೇಕು. ಟ್ರೈ ಕ್ಯಾಚ್ ಬ್ಲಾಕ್ ಯೂಸ್ ಮಾಡಿ ಟ್ರೈ ಬ್ಲಾಕ್ನಲ್ಲಿ class.forName ಮೆಥಡ್ ಯೂಸ್ ಮಾಡ್ತೀರಾ. ಇಂಥ ಎರರ್ನ ಥ್ರೋ ಮಾಡಬೇಕಾಗಿದ್ರೆ ಕ್ಲಾಸ್ ನಾಟ್ ಫೌಂಡ್ ಎಕ್ಸೆಪ್ಷನ್ ಅಂತದೆಲ್ಲ ಮಾಡಬೇಕಾಗಿದ್ರೆ ಕ್ಯಾಚ್ ಬ್ಲಾಕ್ ಯೂಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಟ್ರೈ ಕ್ಲಾಸ್ ಡಾಟ್ ಫಾರ್ ನೇಮ್, ಯು ಆರ್ ಲೋಡಿಂಗ್ ದ ಡ್ರೈವರ್, ಕ್ಯಾಚ್ ಇನ್ ಕೇಸ್ ಇದು ಲೋಡ್ ಆಗೋದು ಹೋದ್ರೆ ಕ್ಲಾಸ್ ನಾಟ್ ಫೌಂಡ್ ಎಕ್ಸೆಪ್ಷನ್ ಬರುತ್ತೆ, ಅನೇಬಲ್ ಟು ಲೋಡ್ ದ ಡ್ರೈವರ್ ಬ್ರಿಡ್ಜ್ ಈ ಮೆಸೇಜ್ ಬರುತ್ತೆ, ಎಕ್ಸಿಟ್ ಆಗುತ್ತೆ. ಇನ್ ಕೇಸ್ ಇಫ್ ದ ಡ್ರೈವರ್ಸ್ ಆರ್ ನಾಟ್ ಲೋಡೆಡ್, ಇಟ್ ವಿಲ್ ಕ್ಯಾಚ್ this error message and it will display the error message, right? And next one is the connection. What is the next topic? It is the connection after the JDBC driver. Next our concept is the connection. After the JDBC driver is successfully loaded and registered, J2EE application must connect to the database. ಯಾವಾಗ ನಿಮ್ಮ ಡ್ರೈವರ್ ಸಕ್ಸಸ್ಫುಲ್ ಆಗಿ ಲೋಡ್ ಆಗಿ ರಿಜಿಸ್ಟರ್ ಆಯಿತೋ ನಿಮ್ಮ ಜಾವಾ 2 ಅಪ್ಲಿಕೇಶನ್ ಏನು ಮಾಡಬೇಕು, ಡೇಟಾಬೇಸ್ ಜೊತೆಗೆ ಕನೆಕ್ಟ್ ಆಗಬೇಕು. Okay, the database must be associated with the JDBC driver, which is usually performed by either the database administrator or the system administrator. So whatever the database must be associated with the JDBC driver,
If you are associating with the JDBC driver, usually performed by the database administrator or the system administrator. ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಆಗಿರ್ಬೋದು ಅಥವಾ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಆಗಿರ್ಬೋದು ಅದನ್ನು ಮಾಡಬೇಕಂತ ಹೇಳ್ತಾ ಇದ್ದಾರೆ. Some students who are learning JDBC programming prefer to Microsoft Access as the DBMS because the DBMS is usually available on the student's local computer. So almost ಎಲ್ಲ ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮೈಕ್ರೋಸಾಫ್ಟ್ ಆಕ್ಸೆಸ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನೇ ಯೂಸ್ ಮಾಡ್ತಾರೆ. ಈಸಿಯಾಗಿ ಅವೈಲಬಿಲಿಟಿ ಇರುತ್ತೆ ಅಲ್ವಾ. ನಮ್ಮ ಹತ್ರ ಈಸಿಯಾಗಿ ಅವೈಲಬಿಲಿಟಿ ಇರೋದು ಯಾವುದು? MS ಆಕ್ಸೆಸ್. MS ಆಕ್ಸೆಸ್ ಇದ್ದ ಕಾರಣಕ್ಕಾಗಿ MS ಆಕ್ಸೆಸ್ ಜೊತೆಗೇನೆ ನಾವು ಕನೆಕ್ಟ್ ಮಾಡ್ತೀವಿ. ಇಲ್ಲದೆ ಹೋದ್ರೆ ಒರಾಕಲ್ ಇನ್ಸ್ಟಾಲೇಷನ್ ಮಾಡಬೇಕು, ಆ ಸಾಫ್ಟ್ವೇರ್ನೆಲ್ಲ ಕರೆಕ್ಟಾಗಿ ಪ್ರಾಪರಾಗಿ ಇನ್ಸ್ಟಾಲೇಷನ್ ಮಾಡಬೇಕು. ಇದೆಲ್ಲ ನಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಅಥವಾ ಈಸಿಯಾಗಿ ಅವೈಲಬಲ್, ಫ್ರೀಲಿ ಅವೈಲಬಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ ನಿಮ್ಮ ಮೈಕ್ರೋಸಾಫ್ಟ್ ಆಕ್ಸೆಸ್. ಸೊ DBMSನು ಫ್ರೀಗಾಗಿ ಸಿಗುತ್ತೆ, ಬಟ್ ಸ್ವಲ್ಪ ಇನ್ಸ್ಟಾಲೇಷನ್ ಇದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. The associating the JDBC or ODBC bridge with the database sidebar shows how to associate the JDBC ODBC bridge with Microsoft Access database. So ಇಲ್ಲಿ JDBC ODBC bridge ನ ಯೂಸ್ ಮಾಡಿ ನಾವೇನ್ ಮಾಡಬಹುದು, ನಿಮ್ಮ ಡೇಟಾಬೇಸ್ ಸೈಡ್ ಬಾರ್ ತೋರಿಸುತ್ತೆ. ಆ ಸೈಡ್ ಬಾರ್ ಅಲ್ಲಿ JDBC ODBC bridge ನ ಯೂಸ್ ಮಾಡಿ ನಾವು ಮೈಕ್ರೋಸಾಫ್ಟ್ ಆಕ್ಸೆಸ್ ಡೇಟಾಬೇಸ್ ಗೆ ಕನೆಕ್ಟ್ ಮಾಡಬಹುದು. The data source that JDBC component will connect is defined using the URL format. ಸೊ ನೀವು ಏನೇ ಒಂದು ಡಾಟಾ ಸೋರ್ಸ್ ಯೂಸ್ ಮಾಡ್ತಾ ಇದ್ರೆ ಆ JDBC ಕಾಂಪೋನೆಂಟ್ ನ ಕನೆಕ್ಟ್ ಮಾಡಬೇಕಂತ ಹೇಳಿದ್ರೆ ಡಾಟಾ ಸೋರ್ಸ್ ಯೂಸ್ ಮಾಡಲೇಬೇಕು. ಆ ಡಾಟಾ ಸೋರ್ಸ್ ಎಲ್ಲ URL ಫಾರ್ಮ್ಯಾಟ್ ನಲ್ಲಿ ಇರುತ್ತೆ. ಆಲ್ರೆಡಿ ವಿ ಹ್ಯಾವ್ ಸೀನ್ ಆನ್ ದ ಟಾಪ್, ರೈಟ್. ದ URL ಕನ್ಸಿಸ್ಟ್ ಆಫ್ 3 ಪಾರ್ಟ್ಸ್. ನಿಮ್ಮ URL ನಲ್ಲಿ 3 ಪಾರ್ಟ್ ಇರುತ್ತೆ. ಏನು ಅನ್ನೋದನ್ನು ಫಸ್ಟ್ ನೋಡುವ. ಫಸ್ಟ್ ಒನ್ ಇಸ್ JDBC ವಿಚ್ ಇಂಡಿಕೇಟ್ಸ್ ದ Java database protocol. Java database connectivity protocol is to be used to read the URL. ಫಸ್ಟ್ URL ನಲ್ಲಿ 3 ಪಾರ್ಟ್ ಉಂಟು ಅಂತ ಹೇಳಿದೀವಿ. JDBC ODBC and so on, right. ಸೊ ಅದರಲ್ಲಿ JDBC ಅನ್ನೋದು JDBC ಪ್ರೋಟೋಕಾಲ್ ಆಗಿರುತ್ತೆ. ಈ JDBC ಪ್ರೋಟೋಕಾಲ್ ಯೂಸ್ ಮಾಡಿ ನೀವೇನ್ ಮಾಡ್ತಾ ಇದ್ದೀರಾ, ಅಡ್ರೆಸ್ ಆಫ್ ಡೇಟಾಬೇಸ್ ರೀಡ್ ಮಾಡ್ತಾ ಇದ್ದೀರಾ. ಸೆಕೆಂಡ್ ಒನ್ ಈಸ್ ಸಬ್ ಪ್ರೋಟೋಕಾಲ್. ದಟ್ ಸಬ್ ಪ್ರೋಟೋಕಾಲ್ ವಿಚ್ ಇಸ್ ದ JDBC ಡ್ರೈವರ್ ನೇಮ್. ಸೊ ಸೆಕೆಂಡ್ ಪ್ರೋಟೋಕಾಲ್ ಸಬ್ ಪ್ರೋಟೋಕಾಲ್ ಆಗಿರುತ್ತೆ, ಅದು JDBC ಡ್ರೈವರ್ ನ ಹೆಸರಾಗಿರುತ್ತೆ. Third one is a subname which is the name of the database. Third one ಏನಾಗಿರುತ್ತೆ ಇಲ್ಲಿ sub protocol is ODBC. Please observe here. What is the sub protocol? ODBC. What is the subname? Name of the database, which is the name of the database. So second point ನಲ್ಲಿ ನೀವು ಅಬ್ಸರ್ವೇಷನ್ ಮಾಡಿದ್ರೆ JDBC ODBC customer information ಅಂತ ಕೊಟ್ಟಿದ್ದೀರಾ. So JDBC is the JDBC protocol, ODBC is the sub protocol of JDBC driver and the subname customer information ಆಗಿರುತ್ತೆ. That is the name of the database. Okay. Associating the JDBC or ODBC bridge with the database. ಹೇಗೆ ಇದನ್ನು ನಾವು ಮಾಡೋದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. You use the ODBC data source administrator to create association between the database and JDBC ODBC bridge. Here what you need to do. So ಇದು ಹೇಗೆ ಮಾಡೋದು ಅನ್ನೋದು ಸ್ಟೆಪ್ಸ್ ಎಲ್ಲ ಕೊಟ್ಟಿದ್ದಾರೆ. ಈ ಸ್ಟೆಪ್ ನಾನು ಫಸ್ಟ್ ನಿಮಗೆ ಈ ಕೋಡ್ ಎಲ್ಲ ಬರೆಯುವ ಮೊದಲು ನಾನು ಒಮ್ಮೆ ನಿಮಗೆ ತೋರಿಸಬೇಕು, ಅಥವಾ ಇದನ್ನ ಎಕ್ಸ್ಪ್ಲೈನ್ ಮಾಡಿದ ನಂತರ ನಾನು ತೋರಿಸ್ತೇನೆ. ಓಕೆ, ಎಸ್. ಯು ಯೂಸ್ ದ ODBC ಡಾಟಾ ಸೋರ್ಸ್ ಅಡ್ಮಿನಿಸ್ಟ್ರೇಟರ್ ಟು ಕ್ರಿಯೇಟ್ ದ ಅಸೋಸಿಯೇಷನ್ ಬಿಟ್ವೀನ್ ದ ಡಾಟಾಬೇಸ್ ಅಂಡ್ ದ JDBC ODBC ಬ್ರಿಡ್ಜ್. ಸೊ ODBC ಡಾಟಾ ಸೋರ್ಸ್ ಅಡ್ಮಿನಿಸ್ಟ್ರೇಟರ್ನ ಯೂಸ್ ಮಾಡಬೇಕು. ODBC ಡಾಟಾ ಸೋರ್ಸ್ ಅಡ್ಮಿನಿಸ್ಟ್ರೇಟರ್ನ ಯೂಸ್ ಮಾಡಿ JDBC ODBC ಬ್ರಿಡ್ಜ್ ನ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು. ಇದನ್ನ ಮಾಡಬೇಕಾದ್ರೆ ಫಸ್ಟ್ ಏನ್ ಮಾಡಬೇಕು, ಸೆಲೆಕ್ಟ್ ಸ್ಟಾರ್ಟ್ ಬಟನ್ಗೆ ಹೋಗ್ತೀರಾ, ಅದರಲ್ಲಿ ಸೆಟ್ಟಿಂಗ್ಸ್, ಅದರಲ್ಲಿ ಕಂಟ್ರೋಲ್ ಪ್ಯಾನಲ್. ಓಕೆ, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಡೈರೆಕ್ಟ್ಲಿ ರನ್ಗೆ ಹೋಗ್ತಾ ಇದ್ದೀನಿ, ಇಲ್ಲಿ ಕಂಟ್ರೋಲ್ ಅಂತ ಟೈಪ್ ಮಾಡ್ತೀನಿ. ಓಕೆ, ಇದೆಲ್ಲ ಮಾಡಿದ ಏನ್ ಮಾಡ್ತಾ ಇದ್ದೀನಿ, ಸೆಲೆಕ್ಟ್ ಸ್ಟಾರ್ಟ್, ಸೆಟ್ಟಿಂಗ್, ಕಂಟ್ರೋಲ್, ಇಲ್ಲಿ ಕಂಟ್ರೋಲ್ ಪ್ಯಾನಲ್ ಕ್ಲಿಕ್ ಮಾಡಿ ಕಂಟ್ರೋಲ್ ಅಂತ ಕೊಟ್ಟಿದ್ದೀನಿ, ಕಂಟ್ರೋಲ್ ಪ್ಯಾನಲ್ ಬರುತ್ತೆ. ಸೊ ಈ ರೀತಿಯ ಕಂಟ್ರೋಲ್ ಪ್ಯಾನಲ್ ಬಂದ ನಂತರ ನೀವೇನ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದೀನಿ. ಪ್ಲೀಸ್ ಅಬ್ಸರ್ವ್ ಹಿಯರ್. ಈ ರೀತಿಯಲ್ಲಿ ಬಂದ ನಂತರ ಇಲ್ಲಿ ವ್ಯೂ ಕ್ಯಾಟಗರಿ ಅಂತ ಉಂಟು, ಇಲ್ಲಿ ಸ್ಮಾಲ್ ಐಕಾನ್ ಮಾಡಿ. ಓಕೆ, ಇಲ್ಲಿ ವ್ಯೂ ಕ್ಯಾಟಗರಿ ಮಾಡಿದ ನಂತರ ಸ್ಮಾಲ್ ಐಕಾನ್ ಮಾಡಿದ ನಂತರ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಟೂಲ್ಸ್ ಅಂತ ಉಂಟು, ಇದನ್ನು ಕ್ಲಿಕ್ ಮಾಡಿ. ಅಡ್ಮಿನಿಸ್ಟ್ರೇಟಿವ್ ಟೂಲ್ಸ್ ಅನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಕಾಣಿಸ್ತಾ ಉಂಟು ODBC ಡಾಟಾ ಸೋರ್ಸ್. 32-bit ಆಪರೇಟಿಂಗ್ ಸಿಸ್ಟಮ್ ತಗೊಳ್ಬೇಕು, ಅಥವಾ 64 ಆದ್ರೆ 64. ಐ ಆಮ್ ಚೂಸಿಂಗ್ ODBC ಡಾಟಾ ಸೋರ್ಸ್ 32-bit. ಓಕೆ, ಇದನ್ನ ಎಂಟ್ರಿ ಮಾಡ್ತಾ ಇದ್ದೀನಿ.
ಎಂಟರ್ ಮಾಡಿದಾಗ ಇಲ್ಲಿ ODBC ಡಾಟಾ ಸೋರ್ಸ್ ಡೈಲಾಗ್ ಬಾಕ್ಸ್ ಬರುತ್ತೆ. ನಾನು MS ಆಕ್ಸೆಸ್ಗೆ ಕನೆಕ್ಟ್ ಮಾಡಬೇಕಾಗಿದ್ರೆ ಇಲ್ಲಿ ಸಿಸ್ಟಮ್ DSN ಅಂತ ತಗೊಳ್ಬೇಕು. ಇಲ್ಲಿ ಆಲ್ರೆಡಿ ನಾನು ಕೆಲವು ಪ್ರೋಗ್ರಾಮ್ ಮಾಡಿದ್ದೀನಿ, ಇಲ್ಲಿ ನನಗೆ ತೋರಿಸ್ತಾ ಉಂಟು. ಓಕೆ, ಆಡ್ ಅಂತ ಕ್ಲಿಕ್ ಮಾಡಬೇಕು. ಆಡ್ ಅಂತ ಕ್ಲಿಕ್ ಮಾಡಿದಾಗ ನೀವು ತಗೊಳ್ತಿರುವ ಡ್ರೈವರ್ ಯಾವುದು ಅನ್ನೋದನ್ನ ಕೇಳುತ್ತೆ. ಸೆಲೆಕ್ಟ್ ಎ ಡ್ರೈವರ್ ಫಾರ್ ವಿಚ್ ಯು ವಾಂಟ್ ಟು ಸೆಟ್ ಅಪ್ ಅ ಡಾಟಾ ಸೋರ್ಸ್. ಇಲ್ಲಿ ನಾವು ಮೈಕ್ರೋಸಾಫ್ಟ್ ಆಕ್ಸೆಸ್ ಡ್ರೈವರ್ ಆಗಿದ್ರೆ ಇದನ್ನು ಚೂಸ್ ಮಾಡಬೇಕು. ಮೈಕ್ರೋಸಾಫ್ಟ್ ಆಕ್ಸೆಸ್ ಡ್ರೈವರ್ star.mdb star.accdb ಇದನ್ನ ಸೆಲೆಕ್ಟ್ ಮಾಡಿ ಫಿನಿಶ್ ಕೊಡಬೇಕು. ಕೊಟ್ಟಿದಾಗ ಇಲ್ಲಿ ODBC ಮೈಕ್ರೋಸಾಫ್ಟ್ ಆಕ್ಸೆಸ್ ಸೆಟಪ್ ಬರುತ್ತೆ. ನಿಮ್ಮ ಟೇಬಲ್ನ ಹೆಸರು ಏನು ಕೊಟ್ಟಿದ್ರಾ ಅನ್ನೋದನ್ನ ಇಲ್ಲಿ ಸ್ಪೆಸಿಫೈ ಮಾಡಬೇಕು. ನಿಮ್ಮ ಡಾಟಾಬೇಸ್ನ ಸೆಲೆಕ್ಟ್ ಮಾಡಬೇಕು. ಓಕೆ, ನಿಮ್ಮ ಡಾಟಾಬೇಸ್ಗೆ ಹೆಸರು ಏನು ಕೊಟ್ಟಿರ್ತೀರೋ ಅದೇ ಹೆಸರು ಇಲ್ಲಿ ಕೊಡಬೇಕು. ಆ ಡಾಟಾಬೇಸ್ ಟೇಬಲ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಓಕೆ, ಇದೇ ಸ್ಟೆಪ್ಸ್ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೊಮ್ಮೆ ಇಲ್ಲಿ ಅಬ್ಸರ್ವೇಷನ್ ಮಾಡಿ ಎಲ್ಲಿಗೆ ಹೋಗಬೇಕು. ಫಸ್ಟ್ ಯು ಹ್ಯಾವ್ ಟು ಗೋ ಟು ಸ್ಟಾರ್ಟ್ ಬಟನ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ರನ್ ಮಾಡಿ, ಕಂಟ್ರೋಲ್ ಪ್ರೆಸ್ ಮಾಡಿ. ಕಂಟ್ರೋಲ್ ಪ್ರೆಸ್ ಮಾಡಿದಾಗ ಫಸ್ಟ್ ನಿಮಗೆ ಇಲ್ಲಿ ಕ್ಯಾಟಗರಿ ಅಂತ ತೋರಿಸುತ್ತೆ. ಇಲ್ಲಿ ವ್ಯೂ ಬೈ ಸ್ಮಾಲ್ ಐಕನ್ಸ್ ಮಾಡಬೇಕು. ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಟೂಲ್ಸ್ ಅಂತ ಇರುತ್ತೆ, ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ODBC ಡಾಟಾ ಸೋರ್ಸ್ 32 ಬಿಟ್ ಚೂಸ್ ಮಾಡಬೇಕು. ಚೂಸ್ ಮಾಡಿದಾಗ ಇಲ್ಲಿ ಸಿಸ್ಟಮ್ DSN ಅಂತ ಇರುತ್ತೆ, ಇದನ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಆಡ್ ಬಟನ್ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮ್ಮ ಡ್ರೈವರ್ ಮೈಕ್ರೋಸಾಫ್ಟ್ ಆಕ್ಸೆಸ್ ಡ್ರೈವರ್ star.mdb accdb ಫಿನಿಶ್ ಅಂತ ಕೊಟ್ಟು ಇಲ್ಲಿ ಡಾಟಾ ಸೋರ್ಸ್ ಅಂತದೆಲ್ಲ ಫಿಲ್ ಮಾಡಬೇಕು. ಓಕೆ, ಸೊ ಇದೆಲ್ಲ ಪ್ರೊಸೀಜರ್ ಉಂಟು. ದಿಸ್ ಇಸ್ ಒನ್ ಆಫ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಐ ವಿಲ್ ಎಕ್ಸ್ಪ್ಲೈನ್ ಇನ್ ದ next class. Okay, see you in the next class.